ನೀವು ಯಾರೇ ಆಗಿರಲಿ ಶ್ರೀಹರಿ ಲಕ್ಷ್ಮೀ ಸಮೇತರಾಗಿ ಏಕಾಂತ ಪಡೆಯುತ್ತಿರುವರು. ದರ್ಶನ ಪಡೆಯಲು ಸಮಯ ಮೀರಿದೆ. ಭಗವಂತನಿಗೂ ಭಕ್ತರಿಗೂ ಸಮಯ ಭೇದವಿಲ್ಲ. ಭಗವಂತನೇ ತಪ್ಪದೆ ಭಕ್ತರಿಗಾಗಿ ಸದಾ ಕಾದಿರುವರು. ಈ ಒಂದು ಸಾರಿ ಭಕ್ತರೇ ಭಗವಂತನಿಗಾಗಿ ಕಾದಿರುಕೂಡದೆ ಅಧಿಕ ಪ್ರಸಂಗವು. ನಾನೊಮ್ಮೆಗೆ ಹರಿದರ್ಶನ ಮಾಡಲೇಬೇಕು. ಈ ವಿಪ್ರ ಬಾಲಕರಿಗೆ ವಿಷ್ಣು ದರ್ಶನ ಬೇರೆ. ಕೆಲವು ಮಂದಮತಿಗಳಿರ ಹರಿಭಕ್ತರ ಪುಣ್ಯ ಮಹಿಮೆ ನಿರೋಧಿಸಿ ನಿರಾಕರಿಸಿ ಅಪಹಾಸ್ಯ ಮಾಡಿದ ನೀವಿಂದು ಶಾಪಾರ್ಥರು. ಈ ವೈಕುಂಠಪತಿಯ ಧಾಮ ಕಲರ್ಹರು. ಕಾಮ ಕ್ರೋಧ ಲೋಭ ಮೂಲಕ ಪೀಡಿತರಾಗಿ ಭೂಲೋಕ ಭವರಾಕ್ಷಿತರಾಗಿ ಜನ್ಮ ತಳೆಯರು. ಹೇ ಭಕ್ತವತ್ಸಲ ವೈಕುಂಠವಾಸ ನಮೋ ನಮಃ ನಮೋ ನಮಃ. ತಮ್ಮ ದಿವ್ಯ ಸಂದರ್ಶನ ಪಡೆದವರೇ ಧನ್ಯರು. ದೇವದೇವ, ಈ ತಾಪಸಿಗಳ ಶಾಪಾಗ್ರಿಗೆ ಆಹುತಿ ಆಗಿರುವ ನಮಗೆ ನೀವೇ ಮಾರ್ಗ ತೋರಿ. ಜಯ ವಿಜಯರೇ, ಪೂಜ್ಯರಾದ ತಾಪಸಿಗಳ ಅಪಹಾಸ್ಯ ಅಪರಾಧವು. ಅದಕ್ಕೆ ನಿಮಗೆ ದಂಡನೆಯುಂಟು. ಮತ್ತೆ ನಮ್ಮ ವಿಮೋಚನೆ? ಮಹರ್ಷಿಗಳ ಶಾಪವು ಅಮೋಘವು, ಅನಿವಾರ್ಯವು, ಅನುಭವದ ಫಲ ತಪ್ಪದು. ತಾಪಸಿಗಳೇ, ಇವರು ನನ್ನ ಆಶ್ರಿತರಾದ್ದರಿಂದ ಶಾಪ ವಿಮೋಚನಾಂತರ ಪುನಃ ನನ್ನ ಸನ್ನಧಿಯ ವಾಸವ ಅನುಭವಿಸಿಬಿಡಿ. ಭಕ್ತವರದ ಅನುಮೋದನೆ ಹಿರಿಮೆ ನಮಗೇಕೆ ಸ್ವಾಮಿ? ಅವರಿಗೆ ಬೇರೇನೋ ಅನುಗ್ರಹಿಸಿದರೂ ನಮಗೆ ಸಮ್ಮತವೇ. ನನಗೆ ಹಿತರಾಗಿ 7 ಜನ್ಮಗಳ ನಂತರವಾಗಲಿ, ನನ್ನನ್ನು ವಿರೋಧಿಸಿ 3 ಜನ್ಮಗಳ ನಂತರವಾಗಲಿ ಮರಳಿ ಬಂದಿಲ್ಲಿಗೆ ಸೇರತಕ್ಕವರು. ಅಂದ ಬಳಿ ಕಾವುದಿಷ್ಟವೂ ಕೋರಿಕೊಳ್ಳಿ. ಸ್ವಾಮಿ, 7 ಜನ್ಮಗಳ ಕಾಲವು ನಿಮ್ಮ ಪಾದ ಪದ್ಮ ಬಿಟ್ಟು ದೂರವಾಗಿರಲಾರೆವು.
ನಿಮ್ಮಲ್ಲಿ ವಿರೋಧ ಬೆಳೆದರೂ ಸರಿಯೇ ಸಹಿಸಿ 3 ಜನ್ಮಗಳ ಶಿಕ್ಷೆಗೆ ಸ್ವೀಕಾರ ಸಮ್ಮತ. 3 ಜನ್ಮಗಳ ಕಾಲವು ನಿಮ್ಮೊಡನೆ ವಿರೋಧವೇ? ನನಗೆ ವಿರೋಧಿಗಳಾಗಿದ್ದರೂ ಬಿಡಲು ಸರ್ವದಾ ನನ್ನ ಸ್ಮರಣೆಯಲ್ಲೇ ಇರುವಿರಿ. ಮೊದಲ ಜನ್ಮ ಬರೆ ದಿತಿ ಗರ್ಭ ಪಡೆದು ಹಿರಣ್ಯಕಶಿಪ ಹಿರಣ್ಯಾಕ್ಷರಾಗಿಯೂ, 2ನೆಯ ಜನ್ಮ ಬರೆ ರಾವಣ ಕುಂಭಕರ್ಣರಾಗಿಯೂ, 3ನೆಯ ಜನ್ಮ ಬರೆ ಶಿಶುಪಾಲ ದಂತವಕ್ರರಾಗಿಯೂ 3 ಜನ್ಮಗಳ ಅನುಭವಿಸಿ ಸರ್ವದಾ ನನ್ನನ್ನು ಸ್ಮರಿಸುವವರಾಗಿಯೂ, ನನ್ನಿಂದಲೇ ಹತಗೊಂಡವರಾಗಿಯೂ ಮುಕ್ತಿಯ ಪಡೆದು ಸ್ವರದ ವೈಕುಂಠ ಮರಳಿ ಸೇರಿರಿ. ಜೈ ಭವ ವಿಜಯೀ ಭವ ಕಶ್ಯಪ ಪ್ರಜಾಪತಿ ತನೋ ಭವ. ಜೈ ಭವ ವಿಜಯೀ ಭವ ದೈತ್ಯವಂಶ ಪಯಸ್ಪಾರಾವಾರ ಸುಧಾಕರ. ಜೈ ಭವ ವಿಜಯೀ ಭವ ಹರಿವೀರ ಭಯಂಕರ. ಜೈ ಭವ ವಿಜಯೀ ಭವ ಮೇರುನಗಧೀರ ಯಶೋ ವಿಚಾರ ಸುನಿರೀಕ್ಷ ರಕ್ತೋನಾಥ. ಜೈ ಭವ ವಿಜಯೀ ಭವ दानव कुल सार्वभौम हिरण्यकशिप महाराज. जय भव विजयी भव. ಭಲೆ ನರ್ತಕಿ ಭಲೆ. ಮಹಾಮಂತ್ರಿ, ತ್ರಿಭುವನ ವಿಜಯ ಯಾತ್ರೆ ಎಂದು ಹೊರಟ ಪ್ರಿಯ ಸಹೋದರ ಹಿರಣ್ಯಾಕ್ಷನ ವರ್ತನೆಯ ವಿಚಾರ ವರದಿ ಒಪ್ಪಿಸು. ಎಲ್ಲ ವಿಜಯವಾರ್ತೆಯೇ ಪ್ರಭು. ಅತಲ ವಿತಲ ತಲಾತಲಾಧಿಪತಿಗಳೆಲ್ಲ ಯುವರಾಜರ ಪರಾಕ್ರಮ ಬಲಕ್ಕೆ ಎದುರು ನಿಲ್ಲುವುದರಲ್ಲಿ ದಾಸೋಹ ಪಟ್ಟಿಸಿ ಪಾದಾಕ್ರಾಂತರಾದರು ಪ್ರಭು. ಭಲೆ ಸಹೋದರ ಭಲೆ. ಅಸಹಾಯ ಸೂರ್ಯನು ಅಪೂರ್ವ ಪರಾಕ್ರಮಿಯೂ ದಿವ್ಯ ತಪಶಕ್ತಿ ಸಂಪನ್ನನಾದ ನನ್ನ ಸಹೋದರನಿಗೆ ಎಲ್ಲಿಯ ಪ್ರತಿಭಟನೆ. ತ್ರಿಭುವನ ವಿಜಯ ಬರೀ ಕರತಲಾಮನಕ. ಮಹಾಮಂತ್ರಿ, ಪ್ರಶಸ್ತಿ ಪಡೆದ ಸೋದರನ ವಿಜಯ ಯಾತ್ರೆ ಎಲ್ಲಿಗೆ ಬಂದಿರುವುದು? ಏನು ಭೂದೇವಿ? ತನ್ನ ಆಕ್ರಂದರ ಮೊರೆ ಕೇಳಲೇ ಒಲ್ಲದೆ ಆ ರಾಕ್ಷಸಾಧಮ ಹಿರಣ್ಯಾಕ್ಷನಿಂದ ನಾನು ಪಡುವ ಬಾಧೆಗಳು ದುರ್ಭರಮಯ. ನಿಮ್ಮನ್ನು ಬಿಟ್ಟು ನನಗೆ ಬೇರೆ ರಕ್ಷಣೆ ಮಾರ್ಗವಿಲ್ಲ. ಅಂಜದಿರು ಭೂದೇವಿ, ಹಿರಣ್ಯಾಕ್ಷನಿಗೂ ಕಾಲ ನಿರುತ್ತಾ ಬಂದಿದೆ. ಅವನ ಭ್ರಮಣೆಯಿಂದ ಶೀಘ್ರವೇ ನಿನಗೆ ವಿಮುಕ್ತಿ ಲಭಿಸಲಿರುವುದು. ನನ್ನ ಸೋದರ ಮೃತ ಹೊಂದಿದನೆ. ಹೌದು ಪ್ರಭು, ನಮ್ಮ ಕಣ್ಣಾರು ನೋಡಿದೆವು. ರಕ್ತ
ಗಾಂಧಾರಿ ಪರ್ವತ ಬಿದ್ದ ಹಾಗೆ ಕುಸಿದು ಮರಣ ತಾಳಿದರು. ಯಾವನು ದುರಾತ್ಮ ನನ್ನ ಸೋದರನನ್ನು ಬಡಿದು ಸಾಯಿಸಿದ ತುರುಮರಾಂಧನ ಅವನು ಯಾವನು? ಯಾವನೋ ಪ್ರಭು, ಅವನಂತೂ ಮನುಷ್ಯನಲ್ಲ, ವರಾಹ, ನೋಡಕ್ಕೆ ಭಯಂಕರವಾಗಿರು. ಏನು ಆಶ್ಚರ್ಯವು! ಓರ್ವ ಕ್ಷುದ್ರ ಸೂಕರ ಬಡಿದು ಸೋದರನ ಸಂಹಾರವಾದನೆ. ಇದೆಲ್ಲವೂ ಆ ಮಾಯಾವಿ ಶ್ರೀಹರಿಯ ತಂದುಗಳೇ. ಹೀಗೆ ರೂಪ ಬದಲಿಸುವಲ್ಲಿ ಅವನು ದಿಟ್ಟ. ಅವನು ನಮ್ಮ ದಾನವ ವೈರಿ. ನನ್ನನ್ನು ಎದುರಿಸುವ ಸಾಹಸ ಪಡೆದ ಕಾರಣಂತೆ ನಮ್ಮ ಸೋದರನ ಸಂಹಾರಗೈದವನು. ಅವನನ್ನು ಸಂಹರಿಸಿ ನನ್ನ ಸೋದರನ ಆತ್ಮಕ್ಕೆ ಶಾಂತಿ ಗಳಿಸಿಕೊಡುವೆನು. ಈಗ ಆಚಾರ್ಯ, ಕೇಳಿದ್ರ ಈ ದುರ್ವಾರ್ತೆ? ಆವೇಶ ಪಡಲು ಸಮಯವಿದಲ್ಲ ಕಂದ, ಶಾಂತಿ ವಹಿಸು. ಆಚಾರ್ಯ, ನನ್ನನ್ನು ತಡೆಯಬೇಡಿರಿ. ಆ ದುರಾತ್ಮ ಹೊರಗೆ ಹೊರತು ನನಗೆ ಶಾಂತಿ ಇಲ್ಲ. ನನ್ನ ಮಾತು ಕೇಳು ಕಂದ, ಆ ಶ್ರೀಹರಿ ಸಾಮಾನ್ಯನೇನಲ್ಲ. ಅದಕ್ಕೆ ನಾನು ಆ ನೀಚನಿಗೆ ದಾಸೋಹ ಮಾಡಿ ಶರಣ ಬೇಡಲೇನು? ಹಾಗಲ್ಲವು. ಆತ್ಮಬಲ ಗರ್ವವು ವಿನಾಶ ಹೇತುವು. ವೈರಿ ಬಲ ಬೆಳೆದೆರಡರಷ್ಟು ಗ್ರಹಿಸಿ ಅದಕ್ಕೆ ಮಿಂಚಿದ ಭುಜಬಲ ಶೇಖರಿಸಿಕೊಳ್ಳುವುದು ಉತ್ತಮವು. ತಪ್ಪದೇ ನಿನಗೆ ವಿಜಯ ಸಿದ್ಧಿಸುವುದು. ಆ ಶ್ರೀಹರಿಯನ್ನು ಜಯಿಸಲು ನನ್ನ ಬಲವು ಸಾಲದೆ. ಸಾಲದು. ಮತ್ತೆ ಅವನನ್ನು ಜಯಿಸುವ ಮಾರ್ಗ ತಪಸ್ಸು. ತಪಸ್ಸು? ಹೌದು, ಸರಿಯಾದ ಯೋಚನೆ. ಆಚಾರ್ಯ, ಮಾರ್ಗದರ್ಶನಕ್ಕೆ ನನ್ನ ಧನ್ಯವಾದ. ನನ್ನ ಪಿತಾಮಹನಾದ ಬ್ರಹ್ಮದೇವನ ಕುರಿತು ಘೋರ ತಪವನ್ನು ಆಚರಿಸಿ ಮರಣವೇ ಇಲ್ಲದ ವರವನ್ನು ಬೇಡವೆ. ತಥಾಸ್ತು. ನಿಜವೇ? ಹೌದಮ್ಮ, ತಪೋವನ ಬಯಸಿ ಹಿಂದೆ ಪ್ರಯಾಣವಂತೆ. ಕಯಾರು ಕಯಾರು. ಸ್ವಾಮಿ, ನಾನು ಕೇಳಿದ್ದು ನಿಜವೇನೆ? ನಿಜವೇ ದೇವಿ. ಕ್ಷುದ್ರ ಸೂಕರ ರೂಪ ಪ್ರಕಟಿಸಿ ಆ ಮಾಯಾವಿ ವಿಷ್ಣುವು ನನ್ನ ಸೋದರನ್ನು ವಧಿಸಿರುವನು. ಅದಕ್ಕೆ ಪ್ರತಿಕಾರ ಪಡೆಯುವುದಕ್ಕೋಸ್ಕರ ಬ್ರಹ್ಮದೇವನ ಕುರಿತು ತಪ ಪೂರೈಸಿ ಬರಲು ಹೊರಟಿರುವೆ. ಸ್ವಾಮಿ, ನಿಮ್ಮ ವಿಯೋಗವನ್ನು ಪಡೆದು ಬಾಳಲಾರೆ. ನಾನು ನಿಮ್ಮೊಡನೆ ಹೊರಡುವೆನು. ನಿಮ್ಮ ಶುಶ್ರೂಷೆಯನ್ನು ಗೈಯುತ್ತಾ ನಿಮ್ಮ ಬಳಿಯೇ ಕಾಲವನ್ನು ಕಳೆಯುವೆನು. ಸಲ್ಲದು ದೇವಿ. ಗರ್ಭವತಿ, ಕಾರಣವೇದಿ ಕಡು ಕಷ್ಟಗಳ ಭವನಗಳ ಸಮಯವೂ ಅಲ್ಲವು. ಸ್ವಾಮಿ, ಭಯಬೇಡ ದೇವಿ. ನನ್ನ ಪಿತಾಮಹನ ಮನಮೆಚ್ಚಿಸಿ ಮರಣಬಾರದಂತಹ ವರವನ್ನು ಪಡೆದು ಆದಷ್ಟು ಬೇಗನೆ ಹಿಂದಿರುಗುವೆನು. ನಾನು ಬರುವಲ್ಲಿ ಕುಲದೀಪಕನಾದ ಪುತ್ರರತ್ನ ಸಮೇತವಾಗಿ ನನಗೆ ಸ್ವಾಗತ ಮೆರೆಸುವೆಯಂತೆ. ಅಸಂಭವವು. ಹಿರಣ್ಯಕಶ್ಯಪನಿಗೆ ಬ್ರಹ್ಮ ಸಾಕ್ಷಾತ್ಕಾರವು, ಮರಣಬಾರದಂತಹ ವರಪ್ರಸಾದವು. ದೇವೇಂದ್ರ, ಅಷ್ಟು ಅವಹೇಳನ ಸಲ್ಲದು. ಹಿರಣ್ಯಕಶ್ಯಪುವು ಸಕಲ ಶಾಸ್ತ್ರ ಕೋವಿದನು, ಕಾರ್ಯದಕ್ಷ, ನಿಯಮ ನಿಗ್ರಹ ಸಂಪನ್ನ. ಆತನು ಸಹ ನಿನ್ನಂತೆಯೇ ಕಶ್ಯಪ ಪ್ರಜಾಪತಿ ಪುತ್ರನೆಂದು ಮಾತ್ರ ಮರೆಯದೆ. ಗುರುದೇವ, ಬೆದರಿಸುತ್ತಿರುವಿರಾ? ಇಂಥ ಕಪಟ ತಾಪಸೆಗಳಲ್ಲಿ ಎಷ್ಟು ಕಂಡರಿಯವು. ಕ್ಷಣದಲ್ಲಿ ಅವನ ತಪವನ್ನು ಭಂಗಪಡಿಸುತ್ತೀರುವೆನು.
ಓಂ ನಮೋ ಬ್ರಹ್ಮದೇವಾಯ. ಈತನ ತಪಸ್ಸು ಪರಮ ದಾರುಣವಾಗಿರುವುದು. ನಮ್ಮ ಪ್ರಯತ್ನವೆಲ್ಲ ಎಷ್ಟು ನಿಷ್ಫಲ ಪಡೆದೆವು. ಈ ದಾನವನಿಂದ ನಮ್ಮ ದೇವಲೋಕ ಪತಿಗೆ ಮುಪ್ಪು ತಪ್ಪದು. ಏತಕ್ಕೆ ನಿಮಗಷ್ಟು ಭಯವು? ಇವನ ತಪಸ್ಸು ಫಲಿಸಿದರಷ್ಟೇ ನಮಗೆ ಪ್ರಮಾದವು. ಬ್ರಹ್ಮದೇವನ ಮನಮೆಚ್ಚಿಗೆ ಅಷ್ಟು ಸುಲಭವಾಗದು. ನೋಡಿದರಲ್ಲ ಹೇಗೆ ಸೊರಗಿ ಶಲ್ಯಾವಶಿಷ್ಟವಾಗಿರುವನು. ಇವನೆಲ್ಲೇ ಕೃಷಿಸಿ ಮಡಿಯುವುದೇ ದಿಟವು. ನಮಗಿನ್ನು ರಾಕ್ಷಸ ಭಯವಿರದು. ಅಂದ ಹಾಗೆ ಕೈಯಾದು ಗರ್ಭವತಿಯಷ್ಟೇ, ಗರ್ಭದಿ ಮೂಡಿ ಬರುವ ಪುತ್ರನು ಸಮಯ ಬರೆತು ಜ್ಞಾಪಕ ನೀಡಿರುವೆ. ಕಯಾದುವಿಗೆ ಸೆರೆಯ ಬಂಧನ. ಅವಳು ಪ್ರಸವಿಸದೆಯೇ ಆ ಬಾಲನ ವಧಿಸಿ ಇವನ ವಂಶವ ನಿರ್ವಂಶವ ಕೈವೆನು. ಅಮ್ಮ ಅಮ್ಮ, ನಿಮ್ಮ ದರ್ಶನ ಕೋರಿ ಯಾರೋ ತಾಪಸಿ ಬಂದು ಕುಳಿತಿರುವರು. ನಮಸ್ಕಾರ ಮುನೀಂದ್ರ. ಸುಪುತ್ರಾವಾಪ್ತಿರಸ್ತು. ಧನ್ಯರು. ಈ ಪಾದ ಪೂಜೆ ಸತ್ಕಾರ ಪಡೆದು ತೀರದಂತಹುದು ನನ್ನ ಆವೇದನೆ. ಆವೇದನೆ? ಹೌದು. ಲೋಕ ಕಲ್ಯಾಣ ಬಯಸಿ ನಾನೊಂದು ಬೃಹತ್ ಕಾರ್ಯ ಮಾಡಲು ಬಂದಿರುವೆ. ಅದಕ್ಕೆ ನಿನ್ನ ಸಹಾಯ ಬೇಡಲೆಂದು ಬಂದಿರುವೆ. ಅಯ್ಯೋ, ನನ್ನ ಪ್ರಾಣೇಶ್ವರನು ಇಲ್ಲದ ಸಮಯವೇ? ಆತನೆಲ್ಲದಿರುವ ಸಮಯ ನೀನಿರುವೆಯಲ್ಲ. ನನ್ನಿಂದಾಗತಕ್ಕ ಸಹಾಯವೆಲ್ಲ ತಪ್ಪದೇ ಕೈಯಿವೆ. ಮೇಲಾಗಿಯೂ ಲೋಕ ಕಲ್ಯಾಣ ಬಯಸಿದಾಗಲಂತೂ ನನ್ನ ಪ್ರಾಣ ಬೇಕಾದರೂ ದಾನ ಮಾಡಿದೆನು. ಆನತಿ ನೀಡಿ ಸ್ವಾಮಿ. ನನ್ನ ಕೋರಿಕೆ ಏಕಾಂತದಲ್ಲಿ ಮನಬಿಚ್ಚಿ ಹೇಳುವೆನು. ನಿನ್ನ ಮೊದಲ ಬಸರ ಮಗುವಿನ ದಾನ ಬೇಡುವೆನು. ಮಗುವಿನ ದಾನವೇ? ಇದೇನು ಕೋರಿಕೆ ಸ್ವಾಮಿ? ಆಡಿ ತಪ್ಪಗೂಡದಮ್ಮ. ಮಗುವನ್ನು ದಾನ ಮಾಡಲು ನನ್ನದೆಂಬ ಅಧಿಕಾರ ಬೇಡುವ ಸ್ವಾಮಿ. ನನ್ನ ಪ್ರಾಣಪತಿ ಮರಳಿದ ತರುವಾಯ ನಿನ್ನ ಪತಿ ಇನ್ನೂ ತಿರುಗಿ ಬರುವನೆಂದೇ ಭ್ರಮಿಸುತ್ತಿರುವೆಯಾ? ವ್ಯರ್ಥಕಾಂಕ್ಷೆ. ಆತನು ತಪಗೈಯುವುದು ಸಾಯುವುದಕ್ಕಲ್ಲದೆ ತಿರುಗಿ ಬರುವುದಕ್ಕಲ್ಲ. ಶಿವ ಶಿವ, ಏನಿ ಅಮಂಗಳ ವಚನಗಳು! ನೀನು ತಾಪಸಿಯಲ್ಲ, ದಾನವ ದ್ವೇಷಿ, ನನ್ನ ಪತಿಯ ಮರಣ ಬಯಸುವ ಪಾಪಿ. ಛೀ, ನಿನ್ನ ಮುಖ ನೋಡುವುದೇ ಪಾಪಮಯ. ಹೊರಮಡು, ಹೊರಮಡು ಆಚೆಗೆ. ಮಹೇಂದ್ರ, ಸುರಸೈನ್ಯವನ್ನು ಎದುರಿಸಲಾರದೆ ಅಸುರರು ಪಲಾಯನ ಮಾಡುತ್ತಿರುವರು. ಹಿರಣ್ಯ ನಗರವು ಒಮ್ಮೆಗೆ ನಮ್ಮ ಹಸ್ತಗತವು. ಕಯಾದು, ನಮ್ಮ ಕೈ ಬಲಿತಿದೆ. ಆಡಿದ ಮಾತ ನೆನಪಿಟ್ಟುಕೊಂಡು ನಿನ್ನ ಮಗನ ನಮಗೆ ಈಯಲು ಅಂಗೀಕರಿಸಿದೆಯಾ? ಸರಿ, ಇಲ್ಲವೇ ನಿನಗೊಮ್ಮೆಗೆ ಶರಬಂಧನ ತಪ್ಪದು. ದೇವೇಂದ್ರ, ಏನಿ ವೈಪರೀತ್ಯ? ಇನಿಯ ಮನೆಯಲ್ಲಿಲ್ಲದ ಸಮಯವ ಹೊಂಚಿ ಇಂತಹ ದುರಾಕ್ರಮಣದ ಪಾಪಕೃತಿ ಧರ್ಮವೇ? ಆ ಬಲಿಯು ನಿನ್ನತ್ತಿಗೆಯು ನನ್ನನ್ನು ಅವಮಾನಿಸುವುದು ನಿನಗೆ ನ್ಯಾಯವೇನೆ? ನಾನು ನಿನಗೆ ಆ ಅಪಕಾರವಗೈದಿರುವೆನು. ನಮಗೆ ಅಪಕಾರ ಬರುವುದು ನಿನ್ನಿಂದಲ್ಲ, ನಿನಗೆ ಹುಟ್ಟುವಂತಹ ಮಗುವಿನಿಂದ. ನೀನು ಪ್ರಸವಿಸುವಲ್ಲೇ ನಿನ್ನ ಮಗುವನ್ನು ವಧಿಸಿ ದೇವತೆಗಳಿಗಾಗಿ ಮುಪ್ಪನ್ನು ತಪ್ಪಿಸುವೆನು. ನನ್ನ ಮಗುವನ್ನು ವಧಿಸುವೆಯಾ? ನನ್ನ ಮಗುವನ್ನು? ವಾಯು, ದೇವೇಂದ್ರ, ಎಲ್ಲಿಂದ ಈ ತರುತ್ತಿದ್ದಿ? ಹಿರಣ್ಯ ನಗರ ಬಿಟ್ಟಿರುವೆ. ಏನು ವಿಶೇಷವು? ಯಾರಪ್ಪ? ಹಿರಣ್ಯಕಶಿಪುವಿನ ಪತ್ನಿಯಂತಿರುವುದೇ? ಕಯಾದುವೆ, ಸೆರಬಿದ್ದಿರುವಳು. ಪ್ರಗತಿಪರ ಕಾರ್ಯವೇ ಇದು. ಕಾಲಿಗೆ ಬಿದ್ದ ದರಿದ್ರವನ್ನು ತಲೆಯ ಮೇಲೆ ಹೇರಿಕೊಳ್ಳುವ ನಿನ್ನ ಬುದ್ಧಿ ಯಾರಿಗೂ ಇಲ್ಲ. ನಾರದ, ಏನು ಈ ಅಭಾಸ್ಯವು? ಅಲ್ಲದೆ ಹಿರಣ್ಯಕಶಿಪು ಇದು ಕಿವಿಗೆ ಬಿದ್ದರೆ ನಿನ್ನ ಪಾಡು ಹೊಯ್ಸಲಳವೇ? ಇನ್ನೆಲ್ಲಿ ಹಿರಣ್ಯಕಶ್ಯಪು? ಅತಿಯಾಗಿ ಬಡಲೆ ಮಡಿದಿರುವನೋ ಏನೋ? ಹಾಗೆಯೇ
ಮತ್ತೆ ಗರ್ಭಿಣಿಯನ್ನೇಕೆ ಬಂಧಿಸುವೆ? ಗರ್ಭದಲ್ಲಿರುವ ಅರ್ಭಕನ ಬೆಳೆದೇ ವಧಿಸಿ ದೈತ್ಯ ವಂಶವ ನಿರ್ವಂಶವ ಗೈವೆನು. ಹುಚ್ಚರವನೇ, ವಕ್ರವಾದ ಭಯಭ್ರಾಂತನಾಗಿ ಏನೇನೋ ಊಹಿಸಿಕೊಳ್ಳುತ್ತಿರುವೆ. ಹಿರಣ್ಯಕಶಿಪು ಮಡಿಯುವುದು ಅಪಾಲಾಪ, ತಪಸ್ಸಿದ್ಧನಾಗಿ ಹಿಂದಿರುಗುವುದು ಸತ್ಯವು. ಮುಂದೆ ಬರಲಿರೋ ಪುತ್ರನು ದೇವಾಂಶ ಸಂಭೂತನು, ಕಾರಣ ಜನ್ಮನು. ಹಾಗೆಯೇ ಬಳಿಕ ನಮ್ಮ ಕರ್ತವ್ಯವು ಒಮ್ಮೆಗೆ ನನ್ನ ಆಶ್ರಮದ ಬಳಿ ಬಿಟ್ಟು ಬಿಡು. ಹಿರಣ್ಯಕಶಿಪು ಹಿಂದಿರುಗಿದ ಬಳಿಕ ತಪ್ಪದೇ ಆತನಿಗೆ ಒಪ್ಪಿಸುವೆ. ಆಮೇಲೆ ನಡೆಯ ನಾಟಕವನ್ನು ನಡೆಸಿಯೇ ಬಿಡುವೆನು. ಸರಿ, ಹಾಗೆಯೇ ಆಗಲಿ ಮುನೀಂದ್ರ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಬ್ರಹ್ಮದೇವಾಯ. ಕಯಾದು, ಅಮ್ಮ ಕಯಾದು, ಯಾವುದಮ್ಮ ದೀರ್ಘಾಲೋಚನೆ? ಪ್ರಾಣೇಶ್ವರನ ಚಿಂತನೆ ತಪ್ಪಿ ನನಗೆ ಬೇರೆ ಆಲೋಚನೆ ಎಂಬುದುಂಟೇ ಸ್ವಾಮಿ. ನಿನ್ನ ಪ್ರಾಣೇಶ್ವರನಿಗೆ ಯಾವ ಅಪಾಯವೂ ಇರದು. ನನ್ನ ಮಾತು ನಂಬು ತಾಯಿ. ತಾಯಿ ಆಗಲಿರುವೆ, ಮನಸ್ಸು ಎಲ್ಲ ಬಗೆ ನೆಮ್ಮದಿ ಪಡೆಯುವುದು ಅವಶ್ಯಕ. ಗರ್ಭವತಿಯಾದ ತಾಯಿಯ ಮನೋವೇದನೆ ಗರ್ಭಸ್ಥ ಶಿಶುವಿಗೆ ಅನಾರೋಗ್ಯ ಹೇತುವು. ಪತಿ ವಿಯೋಗಕ್ಕೀಡಾದ ಸತಿಗೆ ಮನಃಶಾಂತಿ ಎಲ್ಲಿಯದು ಸ್ವಾಮಿ? ಎಷ್ಟು ಪ್ರಯತ್ನಿಸಿದರೂ ಮನಸ್ಸು ಕುದ್ದು ಬೇಯುತ್ತಿದೆ. ಏಕಾಗ್ರ ಚಿತ್ತವಿಡಿದು ಭಗವಂತನ ಧ್ಯಾನ ಮಾಡು. ಭಗವನ್ ನಾಮಸ್ಮರಣೆ ಮಾಡಲು ಮನೋವೈಕಲ್ಯ ಬೇನೆ ದೂರ ಸರಿಯುವುದು. ಮುಮುಕ್ಷುವಾದ ದೇಹಿಗೆ ದೇಹಾವಸಾನ ಪರ್ಯಂತವು ನಾರಾಯಣನ ಚರಣಾರವಿಂದಗಳ ಸೇವೆ ಕರ್ತವ್ಯವು. ಮೋಕ್ಷ ಪ್ರದಾತನಾದ ಶ್ರೀಹರಿ ಸಕಲ ಭೂತ ಪ್ರಾಣದ ಆತ್ಮೇಶ್ವರನು. ಸಕಲ ಚರಾಚರ ಸ್ಥೂಲ ಸೂಕ್ಷ್ಮ ಜೀವನಗಳ ಮೂಲಕವು ಅಂಫೋ ವಾಯು ಕುಂಭಿನಿ ಗಗನ ತೇಜದ ಪರ್ಯಂತವು ಪಂಚ ಮಹಾಭೂತ ಪರ್ಯಂತವು ಭಗವಂತನು ಅವ್ಯಯನು, ಈಶ್ವರನು, ಪರಮಾತ್ಮ, ಪರಬ್ರಹ್ಮ ಮುಂತಾದ ವಾಚಕ ಶಬ್ದ ಪಡೆದಿರುವ ದೃಶ್ಯನು, ದ್ರಷ್ಟನು, ಭೋಗ್ಯನು, ಭೋಕ್ತೃವೂ ಆಗಿ ನಿರ್ದೇಶಿಸಲ್ಪಟ್ಟು ವಿಕಲ್ಪಿತನಾಗಿರುವನು. ಅದರಿಂದ ಸರ್ವಭೂತ ಪ್ರಾಣಿಯಲ್ಲೂ ದಯಾಸುಹೃದ್ಭಾವ ಪಡೆಯುವ ಕರ್ತವ್ಯ ಬೆಳೆಸು. ದಯೆಯುಳ್ಳ ಅಧೋಕ್ಷಜನು ಹಿಗ್ಗುವನು. ಹರಿ ಹಿಗ್ಗಿದರೆ ಅಲಭ್ಯ ಎಂಬುದೇ ಇಲ್ಲ. ನಿಮಿಷ ಭಂಗುರ ಪ್ರಾಣರಾದ ಮರ್ತ್ಯರಿಗೆ ಮಮತಾಸ್ಪದ ಪೂರ್ಣ ಚಂಚಲ ಭರಿತ ಮಿತ್ರ ಕಳರ್ತ ಪಶು ಭೃತ್ಯ ಬಲಬಂಧು ರಾಜ್ಯ ಕೋಶ ಮಣಿಮಂದಿರ ಮಂತ್ರಿ ಮಾತಂಗ ಮಹಿ ಪ್ರಮುಖ ವಿಭವ ಬಯಕೆ ನಿರರ್ಥಕವೇ. ಯಾಗ ಪ್ರಮುಖ ಪುಣ್ಯ ಸಂಪ್ರಾಪ್ತಿಯಾದ ಸ್ವರ್ಗಾದಿ ಭೋಗ ಬಲ, ಪುಣ್ಯಾನುಭವ ಕ್ಷೀಣ ಫಲ, ಕರ್ಮಫಲ ಕೋರದೆಗೈಯುವುದು ಯುಕ್ತ, ಕೋರಿಗೈದರೆ ದುಃಖ ಫಲ ಬೆನ್ನೀರುವುದು. ಪುರುಷನು ದೇಹ ಬಲಕ್ಕಾಗಿ ಭೋಗ ಫಲವ ಬಯಸುವ. ದೇಹವು ನಿತ್ಯವಲ್ಲವು, ಜತೆಯೂ ಅಲ್ಲ. ಮೃತ ಹೊಂದಿದವನ ದೇಹವನ್ನು ನಾಯಿನರಿಗಳು ಭಕ್ಷಿಸುವು. ಜ್ಞಾನ ಲಭ್ಯವು ಮೋಕ್ಷವು. ಮೋಕ್ಷ ಪ್ರದಾತ ಶ್ರೀಹರಿ, ನಾರಾಯಣನೇ ಭಗವಂತನು. ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ. 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 ಪುಷ್ಪವರ್ಷ, ಪುಷ್ಪವರ್ಷ. ಸ್ವಾಮಿ, ಸ್ವಾಮಿ, ಕಯಾದ ದೇವಿ ಪ್ರಸಕ್ತಿದ್ದಳು. ಪುರುಷ ಶಿಶು. ಶುಭವು. ಓಂ ನಮೋ ಬ್ರಹ್ಮದೇವಾಯ. 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 ಏನಿದು ಗುರುದೇವ? ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಹಿರಣ್ಯಕಶ್ಯಪನ ತಪೋಗ್ನಿ ಜ್ವಾಲೆ. ಓಂ ನಮೋ ಬ್ರಹ್ಮದೇವಾಯ. 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 ಓಂ ನಮೋ ಬ್ರಹ್ಮದೇವಾಯ.
ಬ್ರಹ್ಮದೇವಾಯ ಓಂ ನಮೋ ಬ್ರಹ್ಮದೇವಾಯ. ವತ್ಸ, ಹಿರಣ್ಯಕಶಿಪ, ನಮೋ ಬ್ರಹ್ಮದೇವ, ನಮೋ ಜಗನ್ನಿರ್ಮಾತ, ನಮೋ ದಿವ್ಯ ಬಲಪ್ರದಾತ, ವಿವಿಧ ಪ್ರಾಣಿ ಲಲಾಟ ಲೇಖನ ಮಹಾವಿದ್ಯಾನು ಸಂಧಾತ ದಾತ, ನಮೋ ನಮಃ ನಮೋ ನಮಃ. ವತ್ಸ, ನಿನ್ನ ತಪಸ್ಸಿಗೆ ಮೆಚ್ಚಿದನು. ನಿನ್ನ ಅಭೀಷ್ಟ ಪಾಲಿಸು, ಕೋರಿಕೆ ತಿಳಿಸು. ಕರುಣಾಕರ, ನನಗೆ ಮರಣಬಾರದಂತೆ ವರವು ಪಾಲಿಸು. ಅದು ಅಸಾಧ್ಯವು. ಹುಟ್ಟಿದ ಪ್ರತಿ ಪ್ರಾಣಿ ಸಾಯದೇ ಬಿಡಲು. ಮತ್ತೇನಾದರೂ ವರವು ಕೇಳಬಯಸು. ಪಂಚಭೂತಗಳಿಂದಾಗಲಿ, ಹಗಲಾಗಲಿ, ರಾತ್ರಿಯಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ದೇವಮಾನವ ದಾನವರಿಂದಾಗಲಿ, ಪಕ್ಷಿಗಳಿಂದಾಗಲಿ, ಮೃಗಗಳಿಂದಾಗಲಿ, ಯಾವ ವಿಧವಾದ ಆಯುಧಗಳಿಂದಾಗಲಿ ನನಗೆ ಮರಣವೇ ಬಾರದಂತಹ ವರವನ್ನು ಕರುಣಿಸು. ಮೊದಲು ರಣಮಧ್ಯದಲ್ಲಿ ನನಗೆ ಎದುರಿನ ಶೌರ್ಯ ಬಲ, ಲೋಕಪಾಲಕರ ಅತಿಕ್ರಮಿಸುವ ಮಹಿಮೆಯ ಬಲ, ಘೋರತ್ರಯ ವಿಜಯವನ್ನು ಪ್ರದಾನ ಮಾಡುದೇವ. ಕಶ್ಯಪ ಪುತ್ರ, ಇಂತಹ ವರಫಲ ಮುನ್ನ ಎಂದೂ ಯಾವನೂ ಕೋರಲಿಲ್ಲ. ಆದರೂ ನಿನ್ನ ತಪೋಬಲಕ್ಕೆ ಮೆಚ್ಚಿ ನೀನು ಕೋರಿದವರ ಪಾಲಿಸುತ್ತಿರುವೆನು. ಬುದ್ಧಿ ಸಂಪನ್ನನಾಗಿ ಬೆಳಗು. ಧನ್ಯೋಸ್ಮಿ, ಧನ್ಯೋಸ್ಮಿ. ಶುಭವಾರ್ತೆ ತಾಯಿ, ಶುಭವಾರ್ತೆ. ಸ್ವಾಮಿ, ನನ್ನ ಪ್ರಾಣಪತಿಯ ತಪಸ್ಸು ಪೂರೈಸಿದೆ. ಆಹಾ ಬ್ರಹ್ಮದೇವನು ಸಾಕ್ಷಾತ್ಕರಿಸಿರುವನೇ. ಆಹಾ, ನನ್ನ ಪ್ರಾಣೇಶ್ವರನಿಗೆ ಮರಣ ಬಾರದಂತೆ ವರಪ್ರಸಾದ ನೀಡಿರುವನೇ. ಮರಣ ಬಾರದಂತಲ್ಲದಿದ್ದರೂ ಅದರ ಸಮಾನ ವರವನ್ನೇ ಪ್ರದಾನಗೈದಿರುವನು. ಅಂದರೆ ಗಾಳಿಯಲ್ಲಾಗಲಿ, ನೀರಲ್ಲಾಗಲಿ, ಅಗ್ನಿಯಿಂದಾಗಲಿ, ಭೂಮಿ ಮೇಲಾಗಲಿ, ಆಕಾಶ ಪಥವಾಗಲಿ, ದಿಕ್ಕುಗಳಲ್ಲಾಗಲಿ, ಬೆಳಗಾಗಲಿ, ರಾತ್ರಿಯಾಗಲಿ, ಒಳಗೆ ಮನೆಯಲ್ಲಾಗಲಿ, ಬಯಲಾಗಲಿ, ದೇವದಾನವ ಮಾನವರ ಕೈಲಾಗಲಿ, ಸರ್ವ ಮೃಗಾದಿಗಳಿಂದಾಗಲಿ, ಸಮಸ್ತ ಅಸ್ತ್ರಶಸ್ತ್ರ ಬಡಿದರೂ ಮರಣ ಬಾರದಂತೆ ನಿನ್ನ ಪತಿ ವರಗಳಿಸಿರುವನು. ಇನ್ನೇನು ಮುನೀಂದ್ರ, ಮರಣವು ಇಲ್ಲದಂತಷ್ಟೇ ಅದರ ಅರ್ಥವು? ಮರಣವು ಪೂರ್ತಿಯಾಗಿಲ್ಲದಂತಲ್ಲವಾದರೂ ಹಿಂಚು ಮುಂಚು ಇಲ್ಲದಂತೆಯೇ. ಯಾರು ಪ್ರಾಣೇಶ್ವರ ದೇವಿ? ಸ್ವಾಗತ ದೇವೇಂದ್ರ. ಶುಭವಾರ್ತೆ ನಿಮ್ಮದೇ ನಾರದ ಮಹರ್ಷಿ ತಿಳಿಸಿದರು. ನಾನು ಕೇಳಿದೆ ದೇವಿ. ದುರ್ಮದಾಂಧನಾದ ದೇವೇಂದ್ರ ನಿನಗೆ ಸಿಕ್ಕಿದ ಪರಾಭವ ನಿವರಿಂದ ಕೇಳಿದೆ. ಆ ಸುರಪತಿಯ ಬಡಿದ ಮೂಳೆ ಮುರಿದು ಪ್ರತಿಕ್ರಿಯೆ ಸಾಧಿಸುವೆನು. ಮರೆಯಿರಿ ಸ್ವಾಮಿ, ಆ ಪೀಡೆಯನ್ನು ನೆನೆಸಿಕೊಳ್ಳದಿರಿ. ನಾರದ ಮಹರ್ಷಿಯ ದಯೆಯಿಂದ ಈ ಆಶ್ರಮದಲ್ಲಿ ಆಶ್ರಯವೂ ಲಭಿಸಿರುವುದು. ಏನು ಮಾತು! ನನ್ನ ದಯೆಯಲ್ಲ ತಾಯಿ, ಅದು ನನ್ನ ಭಾಗ್ಯವು. ದಾನವೇಂದ್ರನ ಪಟ್ಟಮಹಿಷಿ ನನ್ನಾಶ್ರಮವನ್ನು ಬೆಳಗ್ಗೆ ಪ್ರಸವಿಸಿದ್ದು ನನ್ನ ಪುರಾಕೃತ ಪುಣ್ಯ ವಿಶೇಷವು. ದೇವಿ, ಚಿರಂಜೀವಿ ಅತ್ತ ಪುತ್ರ ಸಂದರ್ಶನ ಬಯಸಿ ನನ್ನ ಮನವು ತಹತಹಿಸುತ್ತಿರುವುದು. ಸ್ವಾಮಿ, ಚಿರಂಜೀವಿಯ ಮುಖದಲ್ಲಿನ ದೇದೀಪ್ಯಮಾನವಾದ ದಿವ್ಯ ತೇಜಸ್ಸನ್ನು ನೋಡಿರಿ. ಹೌದು ದೇವಿ, ಧನ ಸಾರ್ವಭೌಮನ ತನೆಯನ್ನಷ್ಟೇ ಕೋರಿದವರ ಮೀರಿಸಲು ಕೋರದಯೇ ಬ್ರಹ್ಮದೇವನ ಸಿಕ್ಕಿದ ವರಪ್ರಸಾದವಿದೆ. ಹೌದು ಹೌದು, ಈ ಸುಪುತ್ರದಯ ಮೂಡಲು ದೈತ್ಯ ವಂಶವೇ ಪಾವನ ಪಡೆಯಿತು. ನನ್ನ ಪದವಿ ಪ್ರತಿಷ್ಠೆಯು ಯಶೋಚಂದ್ರಿಕೆಯು ಆ ಚಂದ್ರಾರ್ಕವು ಮೂಲಕ ಪರಿವ್ಯಾಪ್ತಿಪಡಿಸುವ ವರಪುತ್ರನು. ನಿಜವು ನಿಜವು, ಮುಮ್ಮಾತಿಗೂ ನಿಜವು. ಸ್ವಾಮಿ, ಚಿರಂಜೀವಿಗೆ ನಾಮಕರಣ ಮಾಡುವಿರಾ? ಹೌದು, ಸಾರ್ಥಕವಾದ ನಾಮ ಬೇಕು, ಗುರುಗಳಿಂದ ಕೈಗೂಡಿಸುವ. ಸ್ವಾಮಿ, ಗುರುತೂಕದ ನಾರದ ಮುನೀಂದ್ರರಿರುವರಲ್ಲ? ಸುರಪಕ್ಷಪಾತಿ ಆದರೂ ಸಮಯದಲ್ಲಿ ರಕ್ಷಿಸಿ ನನ್ನ ಸತಿಗೆ ಆಶ್ರಯವಿನಿತ್ಯ ಆದ್ದರಿಂದ ನೀನು ಹಿತನೆಂದೇ ಭಾವಿಸುವೆ. ಹೇಳಿಬಿಡು ನಾರದ. ಎಲ್ಲರಿಗೂ ಹ್ಲಾದಪಡಿಸತಕ್ಕವನಾದ್ದರಿಂದ ಪ್ರಹ್ಲಾದನು ಎಂದರೆ ಸಾರ್ಥಕ ನಾಮ. ಪ್ರಹ್ಲಾದನು ಸಲ್ಲುವ ಮಾತು. ಮಂತ್ರಿ ಸಾಮಂತ ದಂಡನಾಥ ಪ್ರಮುಖರಾದ ದಾನವ ವೀರರೇ, ಬ್ರಹ್ಮವರ ಪ್ರಸಾದಿಯಾದ ಈ ಹಿರಣ್ಯಕಶಿಪನ್ನು ಎದುರಿಸುವ ವೀರರು ಈ ಮೂಲಕ ಪರ್ಯಂತರವಿಲ್ಲ. ದಂಡಯಾತ್ರೆಗೆ ಸಂಸಿದ್ಧರಾಗಿರಿ. ಪ್ರಥಮ ಪಡೆ ನನ್ನ ಸೋದರನ್ನು ಮೃತಪಡಿಸಿದ ಮಾಯಾವಿ ಆ ಶ್ರೀಹರಿಯ ಸಂಹಾರಗೈಲು ವೈಕುಂಠದ ಮೇಲೆ ದಂಡೆತ್ತುವೆ. ಆ ತರುವಾಯ ಸುರಪತಿ ದೇವೇಂದ್ರನ ಪಡೆದು ಪರಾಹೋದ ಪ್ರಾಯಶ್ಚಿತ್ತ ಮಾಡಲಿರುವೆ. ಅಷ್ಟ ದಿಕ್ಪಾಲಕರನ್ನು ಜಯಿಸಿ ನಮ್ಮ ಪಾದ ಸೇವಕರಾಗಿರಿಸಬೇಕು. ಮೂಲೋಕ ಪಡೆ ಜಯಿಸಿ ತ್ರೈಲೋಕ ಸಾಮ್ರಾಜ್ಯ ಸಾರ್ವಭೌಮತ್ವ ಬೀರಲಿರುವೆನು. ಹಿಂದೆ ವೈಕುಂಠದ ಮೇಲೆ ದಂಡಯಾತ್ರೆ. ಜಯ ಹಿರಣ್ಯಕಶಿಪು ಮಹಾರಾಜನಿಗೆ! ಜಯ ಹಿರಣ್ಯಕಶಿಪು ಮಹಾರಾಜನಿಗೆ! ಜಯ ಹಿರಣ್ಯಕಶಿಪು ಮಹಾರಾಜನಿಗೆ! ಪಾಲಕರಲ್ಲಿ ಪಲ್ಲಗ ಶಯದ ಮೇಲೆ ಪವಡಿಸಿರುವರು.
ನಿನ್ನ ಹರಿ ಎಲ್ಲಿ ಅಡಗಿರುವನು? ನಿನ್ನ ಮುಂದೆ ಇರುವನು. ಛೀ, ಅವತ್ತು ಮಾತಾಡುವೆಯ? ಅಲ್ಲ, ನಿಜವೇ, ನಿನ್ನ ಮುಂದೆ ಇರುವನು. ಎಲ್ಲಿ ಕಾಣಬರನೆ? ನಿಮ್ಮಂತಹ ದುಷ್ಟಾತ್ಮರಿಗೆ ಆತನ ದರ್ಶನವು ದುರ್ಲಭವು. ಛೀ, ವಿಷಕೀಟವೇ, ನನ್ನ ಮುಂದೆ ನಿರ್ಭಯವಾಗಿ ಪಡೆಯುತ್ತಿ ಒದರುತ್ತಿರುವೆಯ? ಇಡೀ ಸುಪ್ಪನೆ ಎಚ್ಚರಿಕೆ. ಮರತಿನ್ನು ಮರಳಿ ನನ್ನ ಮುಂದೆ ಪಡೆಯನ್ನೆತ್ತಿರಿಯೋ ನಿನ್ನ ಶಿರಸ್ಸು ಸಹಸ್ರ ಹೋಳಾದೀತು. ಇಲ್ಲಿ ವೈಕುಂಠ ನಬದೆ ನಾನೇ ಪ್ರಭು. ನಿನ್ನ ಹರಿ ಪಿರಿಕಿ ತಂದೆ ಈ ಮೂಲೋಕ ಬಳಸಿ ಎಲ್ಲಿ ಅವಿತಿದ್ರು ಬಿಡದೆ ತಂದು ಪಕ್ಕು ಬರೆಯಿರುವೆ. ಲೋ ಹರಿ, ಎಲ್ಲಿರುವೆಯೋ? ವೈಕುಂಠದ ಮೇಲೆ ದಂಡೆತ್ತನು ಆ ಶ್ರೀಹರಿಯೇ ಆತನನ್ನು ಎದುರಿಸದೆ ಮೌನ ತಳೆದಿರುವಲ್ಲಿ ನಮಗಿನ್ನೂ ದಿಕ್ಕಾವುದು. ಯಾವುದಿರುವುದು? ಎದುರಿಸುವ ಶಕ್ತಿ ಇರದ ಬಳಿಕ ದಾಸೋಹ ಪಠಿಸುವುದೇ ಯುಕ್ತವು. ದಾಸೋಹ ಪಠಿಸಲು ಅಭ್ಯಂತರವಿಲ್ಲವಾದರೂ ಅಷ್ಟಕ್ಕೆ ಅವನು ಬಿಟ್ಟು ತೊಲಗುವನೇ ಎಂದು ನನ್ನ ಸಂದೇಹವು. ನಮ್ಮಗಳ ಬಿಡುವನೆಂದೇ ನಮ್ಮ ನಂಬಿಕೆ. ಅಂದು ಕಯಾದುವನ್ನು ಸೆರೆಬಂಧಿಸಿದೆ. ಆದ್ದರಿಂದ ಆತನಿಗೆ ನಿನ್ನ ಮೇಲೆಯೇ ಪ್ರತ್ಯೇಕವಾದ ಬಿಸಿ. ಅನ್ಯಾಯವು ದಂಡಧರ. ನಮ್ಮೆಲ್ಲರ ಕ್ಷೇಮ ಬಗದಲ್ಲವೇ ನಾನು ಕಯಾದವನ್ನು ಸೆರೆಪಡಿಸ ಬಯಸಿತ್ತು. ಮೊದಲು ಐಕಮತ್ಯ ಬೆಳೆಸುವ. ಕಷ್ಟ ಸುಖ ಬಂದಾಗ ಬೆರೆತಲ್ಲವೇ ಅನುಭವಿಸುವುದು. ಹಿರಣ್ಯಕಶಿಪ ಮಹಾರಾಜರಿಗೆ ಜೈ! ಹಿರಣ್ಯಕಶ್ಯಪ 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 ಮಹಾರಾಜರಿಗೆ ಜೈ! ಕ್ಷುದ್ರ ಕೀಟಕ ಪರಿಯಷ್ಟು ಸೇರಿ ಬೃಹತ್ ಕೀಟಕದ ಬಳಿ ಶರಣು ಹರಿಸುತ್ತಿರುವ ಭಾಗ್ಯ ಮಂಗಳ ಮಂಗಳ. ಏಕೋ ದಿಕ್ಪಾಲಕರ ಮುಖಾರವಿಂದ ಬಲು ಕಾವಿಹೀನವಾಗಿ ಕಂಡು ಬರುತ್ತಿರುವುದು. ಹೌದೌದು, ಸೋತಗಳೇ ಇಲ್ಲವೇ ಕಷ್ಟಕಾಲ ಬರೇ ಮುಖಮುದ್ರಿ ಬಾರಿರುವುದು. ಅಂದ ಹಾಗೆ ನಿಮ್ಮ ನಾಯಕ ಮೂಲೋಕಾಧಿಪತಿ ಮಹೇಂದ್ರನಲ್ಲಿ ಇಲ್ಲಿ ಇರುವನು ಸೋದರ. ಛೇ, ನೀನು ನನ್ನ ಸೋದರನ? ಅಕ್ಕ ತಂಗಿಯರ ಮಕ್ಕಳು ಅಣ್ಣ ತಮ್ಮ ಸಂಬಂಧ ಮರೆತು ಬಿಡೋ ಬಗೆ. ಹಾಗ ನಾನಿಲ್ಲದ ಸಮಯ ಬಂದು ನನ್ನ ಪತ್ನಿಯನ್ನೇ ಬಂದಿ ಮಾಡಿದ ಪರಿಯೇ ಈ ಬಾಂಧವ್ಯವು. ಆ ಮಾಯಾವಿ ಶ್ರೀಹರಿಯ ನೆರವಿಟ್ಟುಕೊಂಡು ಅಸುರನ್ನು ವಂಚಿಸಿ ಅಮೃತವನ್ನು ಹಾರಿಸಿದ ಮನಕರವಾಯಿತೀನಿ ಅಂತತನ ದಾಯಾದಿ ದ್ವೇಷಾಂತನಾಗಿ ದಾನವೋಷಿ ನಿರ್ಮೂಲಕ್ಕೆ ಕಡೆಗೆ ಶಿಶುಹತ್ಯೆಗೂ ಬೆಂಬಲದ ಪಾಠಾನ ಹೃದಯ ನೀನು. ನಾಚಿನಲ್ಲಿ ನನಗೆ ಬೆಳಗ ಬಯಸೋಯಾ? ಆದುದೇನೋ ಆಯಿತು. ಕಹಿಫಲ ಮರೆತು ಶಾಂತಿ ರೂಪಿಸಿ ಸಮರ ಸಂಧಿಗೈದುಕೊಳ್ಳುವ. ಅದು ಅಸಮರ್ಥ ರಾಜನೀತಿ. ಆದರೂ ಶಾಂತಿ ಸಂಧಿಗಳು ಸರಿಯವರಲ್ಲದೆ ನೀಚಿನೊಂದಿಗಾವ ಸಂಧಿ. ನೀನು ನಿನ್ನೊಡನೆ ದಿಕ್ಪಾಲಕರು ಒಮ್ಮಿಗೆ ನಮ್ಮ ಅನುಚರರು. ಈ ಸ್ವರ್ಗಲೋಕ ಅಷ್ಟೇ ಅಲ್ಲ, ತ್ರಿಲೋಕ ಸಾಮ್ರಾಜ್ಯ ಪೂರ್ತಿ ನಾನೇ ಸಾರ್ವಭೌಮನು. ದಾನವ ವೀರರೇ, ಅತಿಲೋಕ ಸುಂದರಿ ಮಣಿಗಳು, ನಿತ್ಯ ಜೌವರಿಯರಾದ ರಂಭಾದಿ ಅಪ್ಸರಾಂಗನೆಯರ ನಾಟ್ಯ ಕೌಶಲ್ಯವನ್ನು ನೋಡಿ ಆನಂದಿಸುವ ಎಂದು ನಮ್ಮಗಳ ಚಿರಕಾಲ ಬಯಕೆ. ಎರಡು ತೊಂದರೆಗಳೇ. ಏತಕ್ಕಷ್ಟು ಶ್ರಮ? ನಾನೇ ಬರಮಾಡುವೆನು. ತ್ವರಿತಗೊಳಿಸು. ರಂಭ, ಮೇನಕ, ಊರ್ವಶಿ, ತಿಲೋತ್ತಮೆ. ದೇವೇಂದ್ರ, ನಿನಗೆ ಈ ಇಂದ್ರ ಪದವಿಯಲ್ಲಿ ಏತಕ್ಕಿಷ್ಟು ವ್ಯಾಮೋಹೋ ನನಗೊಮ್ಮಿಗೆ ಅರ್ಥವಾಯಿತು. ದಾನವ ವೀರರೇ, ದಿಕ್ಪಾಲಕರನ್ನು ಬಂಧಿಸಿ ಹಿರಣ್ಯನಗರದ ಮಾರ್ಗ ಹೀರಿ. ನೋಡಿದೆಯಾ ನಾರದ? ಮೂಲೋಕ ಪರಿವಹಿಸಿ ಮತ ಪ್ರತಿಜ್ಞೆ ನೆರವೇರಿಸಿರುವೆ. ಹೌದು ಹೌದು, ಸಕಲ ದಿಕ್ಪಾಲಕರಾದಿ ದೇವಗಣ ಬರಲು ನಿನ್ನ ಸಭಾಮಂದಿರವು ಕಂಗಳ ಬೆಳಗಿಸುತ್ತಾ ನಳನಳಿಸುತ್ತಿರುವುದು. ಸೇನಾಪತಿ, ಇವರನ್ನು ಕಾರಾಗೃಹದಲ್ಲಿ ಪ್ರತಿಬಂಧಿಸಿ ಬಿಡು. ದಾನವೇಂದ್ರ, ಏನು? ನನ್ನದೊಂದು ಸಣ್ಣ ಭಿನ್ನಹ. ಇವರನ್ನವರವರ ಸ್ಥಾನಬಲದಲ್ಲೇ ಉಳಿಸಬಹುದಲ್ಲ? ಸುರಪಕ್ಷಪಾತಿ, ನಿನ್ನ ಯೋಚನೆ ಮಾನ್ಯವೇ. ಆಗ್ರಹಗೊಳ್ಳದಿರು. ದಿಕ್ಕುಗಳ ಪಾಲಿಸಲು ಯಾರೋ ಓರ್ವರ ಅವಶ್ಯಕವೇ ಅಲ್ಲವೇ? ನಿನ್ನಾಜ್ಞೆಗೆ ಬದ್ಧರಾಗಿ ಅವರೇ ಪಾಲಿಸುವರು. ನಿನಗೆ ಹಿತವಾದದ್ದು ಅವರ ಮೇಲೆ ಸಾರ್ವಭೌಮಾಧಿಕಾರವಷ್ಟೇ. ನಿನ್ನ ಆಲೋಚನೆ ಮಾನ್ಯವೇ ಇರುವುದು. ಪರಿಪಾಲನಾ ಸಮರ್ಥರನ್ನು ಜಾರಿ ಬಿಡಕೊಡುವುದು. ಪ್ರತಿಯಾಳದೆ ನನ್ನ ಆಜ್ಞೆ ಬದ್ಧರಾಗಿರತಕ್ಕದ್ದು ಸಮ್ಮತವೇ? ಸಮ್ಮತವೇ ಸೋದರ. ಛೀ, ಪುನಃ ಅದೇ ಕುಹಕ. ಮತ್ತೊಂದು ಸಲ ಹಾಗೆ ಸಂಬೋಧಿಸಿದರೆ ನಿನ್ನ ನಾಲಿಗೆ 1000 ಹೋಳಾಗುವುದು. ಭೂಲೋಕ ಮೆರೆವ ಯಜ್ಞಯಾಗಾದಿಗಳಿಂದ ಲಭಿಸುವ ಆವಿರ್ಭಾಗವು ನನಗೆ ಸಲ್ಲತಕ್ಕದ್ದು. ಚಿತ್ತವು ನಾನೇ ಮೂಲೋಕ ಪಡೆಗೂ ಸಾರ್ವಭೌಮನೆಂದು ಭಗವಂತನೆಂದು ಮೊದಲು ನೀವು ಅಂಗೀಕರಿಸತಕ್ಕದ್ದು. ಚಿತ್ತವು ನಿರಂತರವೂ ನನ್ನ ನಾಮವನ್ನೇ ಜಪಿಸುತ್ತೀರಿ. ಚಿತ್ತವು ಯಾವ ಚಿತ್ತವದು? ಎಲ್ಲಿ? ಮೊದಲೆಲ್ಲರೂ ಒಮ್ಮೆ ಒಟ್ಟಿಗೆ ನಮ್ಮ ನಾಮವನ್ನು ಜಪಿಸಿಬಿಡಿ. ನಮೋ ಹಿರಣ್ಯಾಯ ನಮಃ. ನಾರದ, ಬೃಂದಗ
ವಿಜ್ಞಾನವು ಕರ್ಣಮಧುರವಾಗಿದೆ. ಎಲ್ಲಿ ಮತ್ತೊಂದು ಸಲ? ಮೂರನೇ ಸಲ. ನೀವಷ್ಟೇ ಅಲ್ಲ, ನಿಮ್ಮ ಲೋಕ ನಿವಾಸಿಗಳು ಸಹ ನನ್ನ ನಾಮವನ್ನೇ ಜಪ ಮಾಡಿ, ಆಲಯ ಮಧ್ಯೆ ನನ್ನ ವಿಗ್ರಹವನ್ನೇ ಪ್ರತಿಷ್ಠೆ ಮಾಡಿ, ನಿತ್ಯ ಪೂಜೆಯ ನನಗೇ ಅರ್ಪಣೆ ಮಾಡಿ. ಚಿತ್ತವು ಮಹಾಮಂತ್ರಿ, ಸಾಮ್ರಾಜ್ಯ ಪೂರ್ತ ಹರಿನಾಮ ಸ್ಮರಣೆ ನಿಷೇಧಿಸಿ ನನ್ನ ನಾಮಸ್ಮರಣೆ ಕೈಗೊಳ್ಳಲು ಶಾಸನ ಹೊರಡಿಸು. ಓಂ ಹಿರಣ್ಯಾಯ ನಮಃ, ಓಂ ಹರಿಪೂಜ ಭಜಂಕರಾಯ ನಮಃ, ಓಂ ದೇವದಾನವ ಪೂಜಿತಾಯ ನಮಃ, ಓಂ ಲೀಲಾವತಿ ಮನೋಹರಾಯ ನಮಃ, ಓಂ ತ್ರಿಬೀಜನೂಜಾಯ ನಮಃ, ಓಂ ಕಶ್ಯಪ ಪ್ರಜಾಪತಿ ಪುತ್ರಾಯ ನಮಃ, ಓಂ ಚತುರ್ಮುಖ ಬ್ರಹ್ಮ ಪೌತ್ರಾಯ ನಮಃ, ಓಂ ಕಠೋರ ತಪಸ್ ಸಂಪನ್ನಾಯ ನಮಃ, ಓಂ ಹೇಮನಶಿವಾಯ ನಮಃ. ಲೋಕನಾಯಕ, ಮೂಲೋಕ ಪೂರ್ತಿ ಹಿರಣ್ಯನಾಮ ಮೊಳಗಿ ಭೋರ್ಗರೆಯುತ್ತಿದೆ. ದಾನವರ ದುಷ್ಟ ಸಮುದಾಯಕ್ಕೆ ಹದ್ದಿಲ್ಲದಾಗಿದೆ. ಹರಿಭಕ್ತರು ಹಿಂಸೆಗೆ ಬಲಿಯಾಗಿರುವರು. ದುಷ್ಟ ಶಿಕ್ಷಕನು ಶಿಷ್ಟ ರಕ್ಷಕನು ನೀನಲ್ಲದೆ ನಮಗೆ ಬೇರೆ ಕೈ ಹಿಡಿವರಿಲ್ಲ. ಸ್ವಾಮಿ, ಲೋಕವು ಇಷ್ಟು ಕಲ್ಲೋಲಪಟ್ಟಿರಲು ಮೌನ ವಹಿಸಿ ಕೂತರೆ ನ್ಯಾಯ ಬೀಳುವುದೇ? ದಿಕ್ಪಾಲಕರೇ, ಶಾಂತರಾಗಿ. ಒಮ್ಮೆಗೆ ಹಿರಣ್ಯಕಶಿಪ ಜಯಿಸುವುದು ಯಾರಿಗೂ ಸಾಧ್ಯವಾಗದು. ಕಾಲವು ಕೂಡಿ ಬಂದರೊಮ್ಮೆಗೆ ಆತನನ್ನು ನಾನೇ ಸಂಹರಿಸುವೆನು. ಅಲ್ಲಿಯವರೆಗೂ ನಿಮಗೆ ಈ ಬಾಧೆಯು ಅವಮಾನವು ತಪ್ಪದು. ತಾಳ್ಮೆಯಿಂದ ಸಹಿಸಿ ಮುನ್ನಡೆಯಿರಿ. ಸ್ವಾಮಿ, ಜಗನ್ನಾಟಕ ಸೂತ್ರಧಾರಿ ನಿಮಗೂ ಅಸಾಧ್ಯ ಉಂಟೆ? ಸಾಧ್ಯಾಸಾಧ್ಯ ಒದಗಲು ಸಮಯ ಬೇಡವೇ ದೇವಿ? ಇದುವರೆಗೂ ಹಿರಣ್ಯಕಶಿಪುವಿಗೆ ಉಚ್ಚದೆಸೆ, ಇನ್ನು ಪತನವು ಪ್ರಾರಂಭ. ಪುತ್ರನೇ ತಂದೆಗೆ ಮರಣಕಾರಕನಾಗಲಿರುವನು. ಪ್ರಹ್ಲಾದನು ನನ್ನಂಶ ಪಡೆದು ಬಂದಿರುವನೇ. ಅಗೋ ಪ್ರಹ್ಲಾದ! ರಾಜಕುಮಾರ, ಗುಂಜಿಸಿ ಬರಲು ವೇಳೆ ಮೀರುತ್ತಿದೆ. ಅಮ್ಮನವರು ಬರ ಹೇಳಿದ್ರು. ಆತನಿಗೆ ಊಟದ ಲಕ್ಷ್ಯವೇ ಇಲ್ಲ. ಶುದ್ಧ ಮಂದಮತಿ. ಅಂಥ ಮಹಾ ತಂದೆಗೆ ಇಂಥ ಮಂಕುಕೋರನೆ. ನಮೋ ಹಿರಣ್ಯಾಯ ನಮಃ. ಬಾನಾರ್ದ, ದಾನವೇಂದ್ರನಾವುದೋ ದೀರ್ಘಾಲೋಚನೆ ಇರುವನು. ಮರಳಿ ಇನ್ನೊಂದು ದಂಡಯಾತ್ರಾ ಪ್ರಯತ್ನವೇ? ಮೂಲೋಕವ ಜಯಿಸಿದವನಿಗೆ ಮತ್ತೆ ದೀರ್ಘಾಲೋಚನೆ ಕಾರಣವು? ಪ್ರಹ್ಲಾದ. ನಮಸ್ಕಾರ ಮುನೀಂದ್ರ. ನಮಸ್ಕಾರ ದೇವರ್ಷಿ. ದೀರ್ಘಾಯುರಸ್ತು. ಬುದ್ಧಿವಂತನು. ಮಂದ ಬುದ್ಧಿವಂತನು. ಅದೇನು ದಾನವೇಂದ್ರ? ಅದೇ ನನ್ನ ಬಾಧೆ. ಇವನಿಗೇನೋ ಜಾಡ್ಯ ಪಡೆದಂತಿರುವುದು. ಬಲಿಯನು ಮುನಿಯನು, ಹಸಿವು ತ್ರಸಿಗೂ ಸುಮ್ಮನಿರುವನು. ಜೊತೆಯ ಬಾಲಕರೊಡನೆ ಆಡನು ಪಾಡನು. ಅದು ತಾನು ದಾನವಕುಲ ಸಾರ್ವಭೌಮನ ಪುತ್ರನೆನ್ನುವ ಹೆಮ್ಮೆಯಾಗಲಿ ದರ್ಪವಾಗಲಿ ಅನುಮಾತ್ರವಾದರೂ ಇಲ್ಲವು. ಒಂಟಿಯಾಗಿ ಕುಳಿತು ತನ್ನಲ್ಲಿ ತಾನು ಮನಸ್ಸು ಬಂದ ವೇಳೆ ನಗುತ್ತಲಿರುವನು. ಹೌದು ಕಯ್ಯಾದು. ಜ್ಞಾಪಕ ಉಂಟೆ? ವರ್ಷದ ಮಗು ಇವನ ಅಳುವು ಸಹ ಬಹು ಸುನ್ನಿತವಾಗಿ ಮಂದವಾಗಿ ಇದ್ದಿತೇ ವಿನಾ. ಓಹೋ, ತಪ್ಪದೇ ಅರ್ಥವಾಯಿತು. ಇದು ನಿನ್ನ ಆಶ್ರಮದ ವಾತಾವರಣ ಪ್ರಭಾವವೇ? ಹೌದು. ಗರ್ಭವತಿಯಾದ ತಾಯಿಯನ್ನು ಕಂದಮೂಲ ಫಲಶಾಖಾದಿ ಸಾತ್ವಿಕ ಪಶುಗ್ರಾಸ ಬಡಿಸಿ ಪೋಷಿಸಿದರೆ ಹುಟ್ಟಿದ ಪುತ್ರನು ಹೀಗಲ್ಲದೆ ಮತ್ತೆ ಹೇಗಿರುವನು? ಹತೋಸ್ಮಿ. ಕಡೆಗೆ ಈ ಅಪರಾಧವೂ ನನ್ನದೇ. ಸ್ವಾಮಿ, ಮೇಲುಗೈದವರನ್ನು ನಿಂದಿಸುವುದು ನ್ಯಾಯವಲ್ಲವು. ಚಿರಂಜೀವಿ ಇಷ್ಟಕ್ಕೂ ಪಸುಳೆ. ಅವನನ್ನು ಉದ್ಧರಿಸುವ ಮಾರ್ಗ ಪರ್ಯಾಲೋಚನೆ ಮಾಡಿರಿ. ಒಂದೇ ಮಾರ್ಗವು. ವಿದ್ಯಾಭ್ಯಾಸ ಬಲದಿಂದ ಈತನ ಬುದ್ಧಿ ಕುಶಲವಡೆದು ತೀವ್ರವಾಗುವ ಆಶೆ ಒಂದು ಮಾತ್ರ ಉಳಿದಿದೆ. ಸರಿಯಾದ ಆಲೋಚನೆ. ವಿದ್ಯಾಭ್ಯಾಸ ಬರಲು ನನ್ನಾಶ್ರಮ ಬಳಸು ಪ್ರಭು. ಸಾಕು ನಾರದ, ಸಾಕು. ನೀನು ಇದುವರೆಗೆ ಗೈದ ಮೇಲು ಸಾಕು. ಇನ್ನು ನಿನಗೇಕೆ ಆಶ್ರಮ? ಕಂದ, ಮಹಾಮಂತ್ರಿ, ಗುರುಪುತ್ರನ್ನು ಬರಮಾಡು. ಚಿತ್ತವು ಪ್ರಭು. ಬರಿ ಇದು. ಏಯ್, ಒಪ್ಸು. ಶ್ಲೋಕವನ್ನೊಪ್ಸು. ಶಿವೋ ಮಹೇಶ್ವರ ಶಂಭೋ ಪಿನಾಕಿ ಶಶಿಶೇಖರ ವಾಮದೇವ ಇರೂಪಾತ್ಸ
ಕಪ್ಪೆ ಅಲ್ಲವು ಕಪಾರ್ದಿ ಕಪರ್ದ್ರಿ ಕಪಾರ್ದಿ ಕಪರ್ದ್ರಿ ಅಪ್ರಯೋಜಕ ಶಿವಶಿವ 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 ಆ ಎಲ್ಲಿ ನಿನ್ನ ನಾಲಿಗೆ ಎಲೆಯವೋಲ್ ಬಳುಕುತ್ತಲು ಉಳ್ಳ ಬಯಸಿದ ನಾಲಿಗೆ ಅಂಗೈ ಮಂದ ಮದಿಸಿರುವುದು ನೀನು ತಿಂದುದು ಆವುದೈ ನರಮಾಂಸವು ನಿಶಬ್ದವು 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 ಅಗ್ರಜ ಅನುಜ ಇವನ ನಾಲಿಗೆಗೆ ಬಿದ್ದು ಸಂಸ್ಕೃತವು ಅಪಭ್ರಂಶವೆನಿಸುತ್ತಿದೆ ಅಪಭ್ರಂಶವೆಂದ್ರೆ ನಿನ್ನ ಶ್ರಾದ್ದವು ಚಾದ್ರವೆಂದ್ರೆ ನಿನ್ನ ಪಿಂಡದ ಕೂಳು ಬುದ್ಧಿಹೀನನೇ ಅದೇ ಅಯ್ಯ ಗುರುಪುತ್ರರಿರ ಅಯ್ಯ ಸಮಯವರೆಗೆ ಬಂದಿರುವೆ ಇವರೀ ಓದಿನ ಭಟ ನಮ್ಮಿಂದ ಆಗದೆಂದು ಮಹಾರಾಜರಿಗೆ ವಿವರಿಸು. ಓದನ್ನು ತುಂಬಿ ತುಂಬಿ ನಮ್ಮ ಪ್ರಾಣಬಲ ಪೋಲಾಗುತ್ತಿದೆ. ಹೋಲಾಗುವ ಮುನ್ನ ಒಂದು ಸಾರಿ ದಯಮಾಡಿಸಿ. ಎಲ್ಲಿಗೆ? ಮಹಾರಾಜರ ಬಳಿಗೆ. ಏತಕ್ಕೋ ಏತಕ್ಕೋ ಏನೋ ತಪ್ಪದೇ ತ್ವರೆಯಾಗಿ ಬರಲು ಮಹಾರಾಜರವರ ಆಜ್ಞೆ. ಕೊಂಪೆ ಮುಣಿಗಿತು. ನಿಮ್ ಕೊಂಪೆ ಮೇಲೆ ಕಾಣ ಹೊರಡಿ. ಹೊರಟು ಬನ್ನಿ ಅನ್ನೋ ಶುಂಠಿಕಾಯಿ. ನಿಶಬ್ದವು ನಿಶಬ್ದ. ನಮೋ ಹಿರಣ್ಯಾಯ ನಮಃ. ನಮೋ ತ್ರೈಲೋಕ್ಯ ಸಾಮ್ರಾಜ್ಯ ಸಾರ್ವಭೌಮ. ನಮೋ ನಮಃ. ನಮೋ ನಮಃ. ಸಾಕು. ನಿಮ್ಮನ್ನು ಬರಮಾಡಿದ ಸ್ತೋತ್ರ ಪಾಠ ಪಠಿಸಲು ಅಲ್ಲ, ನಿಮ್ಮಿಂದ ನನಗೊಂದು ಸಹಾಯ ಅವಶ್ಯಕ. ನಮ್ಮ ಸಹಾಯವೇ ಅದಾವ ಮಾತು? ಗುರುಪುತ್ರರು ಪುರೋಹಿತರು ನಿಮ್ಮ ಹಿತಾಭಿಲಾಷಿಗಳು ಮಾನ್ಯರ ಆಜ್ಞಾಪಿಸಬೇಕು. ಮರು ಮಾತಾಡದೆ ನಾವದನ್ನು ಆಚರಿಸಬೇಕು. ಕರ್ತವ್ಯ ತಿಳಿಸಿ. ಬಾಲಕನೇಕೋ ಮಂದಮತಿ ಆಗಿರುವನು. ನನ್ನ ಪ್ರತಾಪ ಕ್ರಿಯಾ ಗಂಧವೆಳ್ಳಷ್ಟು ಇಲ್ಲ. ವಿದ್ಯಾಭ್ಯಾಸ ಬಲದಿಂದ ಈತನ ಬುದ್ಧಿ ತೀವ್ರಪಡಿಸಲು ನಮ್ಮ ನಿಶ್ಚಯವು. ನೀವು ನಮ್ಮ ಗುರುಗಳು, ಪೂಜ್ಯರು, ಭಾರ್ಗವರು. ನಮ್ಮ ಮೇಲು ಕೋರಿ ಈತನಿಗೆ ಸಕಲ ಶಾಸ್ತ್ರ ಪಾಠ ಮಾಡಿಸಿ ನೀತಿ ಕುಶಲನ ಗೈದು ನಮ್ಮ ದಾನ ವಂಶ ರಕ್ಷಿಸಿ. ಮಹಾಪ್ರಸಾದ. ದಾನವ ಕುಲ ಭಾವಿ ಸಾರ್ವಭೌಮರು ನಮ್ಮ ಶಿಷ್ಯರಾಗುವುದು ನಮ್ಮ ಪೂರ್ವಜನ್ಮ ಸುಕೃತವು. ಈತನಿಗೆ ಸಕಲ ಶಾಸ್ತ್ರ ಪಾಠ ಸಮಸ್ತ ವೇದ ಪಾಠ ಮಾಡಿಸಿ ನೀತಿ ಕುಶಲನ ವಿನಯಶೀಲನ ವಿದ್ಯಾಸಾಗರನ ಗೈದು ತಂದೆಗೆ ತಕ್ಕ ಮಗನೆಂದು ನಿರೂಪಿಸಿ ನಿಮ್ಮ ಮನ ಒಪ್ಪಿಸಿ ಕಳಿಸುವೆವು. ಪ್ರಹ್ಲಾದ ಕುಮಾರ ಇತ್ತ ಸರಿ ಕಂದ. ಮಹಾ ಮಹಾ ಸಿ ಸಿ ವಾ ವಾ ಯಹ ಯಹ ಸಿ ಸಿ ಧಂ ಧಂ ನಾ ನ ಮಹಾ ಮಹಾ. ಋಗ್ವೇದಮವಧಾರಯ. ಓಂ ಅಗ್ರಭೀಷೆ ಪುರೋಹಿತಂ ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಪೃಥ್ವಿಜಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಾಭಂ ಹೋತಾರಂ ರತ್ನಧಾತಾಮಂ ಯಜುರ್ವೇದಮವಧಾರಯ. ಓಂ ನಿಷೇತ್ವೋರ್ಜೇತ್ವಾ ವಾಯವಸ್ಥೋಪಾಯವಸ್ಥದೇವೋ ವತ್ಸವಿತಾ ಪ್ರಾರ್ಥಯತು ಶ್ರೇಷ್ಠತಮಾಯ ಕರ್ಮಣೇ. ಸಾಮವೇದಮವಧಾರಯ. ಓಂ ಅಗ್ನ ಆಯಾಹಿ ವೀತಯೇ ಗೃಣಾನೋ ಹವ್ಯದಾತಯೇ ನಿಹೋತಾ ಸತ್ಸಿ ಬರ್ಹಿಷಿ. ಅಥರ್ವಣವೇದಮವಧಾರಯ. ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಮ್ಯೋರಭಿಸ್ರವಂತು ನಃ. ಪ್ರಹ್ಲಾದ ಕುಮಾರ ಚಿರಂಜೀವಿ, ನಿನ್ನ ಎದುರು ಶ್ಲಾಘಿಸಕೂಡದಾದರೂ ನಿನ್ನ ಪ್ರತಿಭೆ ಅಮೋಘವು. ಬಾಲಕ, ಇಷ್ಟು ಕಿಂಚಿತ್ ಕಾಲ ಬಳಸಿ ಇಷ್ಟು ಶಾಸ್ತ್ರಬಲ ಪಡೆದಂತ ಬಾಲನ ಇಲ್ಲಿಯವರೆಗೂ ಈ ಪಾಠ ಬಂದು ಸಂದ ಸಂತೋಷವು ಕಂದ. ಗುರುವರ್ಯ, ಎಲ್ಲವೂ ನಿಮ್ಮ ವಾತ್ಸಲ್ಯ ಫಲಿತವು. ನಿಮಗೆ ನಾನು ಕೃತಜ್ಞನು. ಆಹಾ, ಏನು ವಿನಯ, ಏನು ವಿಧೇಯತೆ,
ಈ ತರದ ಶಿಷ್ಯನು ಓರ್ವನಿದ್ದರೂ ಸಾಕು. ಏತಕ್ಕೆ ಭಾರವಾಗಿರೋ ಭೋಜನ ಪ್ರಿಯರು ಪ್ರಹ್ಲಾದನ್ ನೋಡಿ ಆದರೂ ಬುದ್ಧಿ ಕಲಿತುಕೊಳ್ಳಿ. ಏತಕ್ಕ ಹೌದು ಏತಕ್ಕ ನಿಶಬ್ದವು. ಏನು ದೇವಿ ಪರಧ್ಯಾನವು? ಪ್ರಾಣೇಶ್ವರ, ಪರಧ್ಯಾನವಲ್ಲದೆ ಏನಿದೆ? ದೇಹವು ಇಲ್ಲಿರುವುದೇ ವಿನ ಪ್ರಾಣವಷ್ಟು ಪ್ರಹ್ಲಾದನ ಬಳಿಯೇ ಇರುವುದು. ಕಣ್ಣು ಮುಚ್ಚಲಿ ತೆಗೆಯಲಿ ಪ್ರಹ್ಲಾದನೇ ಕಾಣಬರುತ್ತಿರುವನು. ಸ್ವಾಮಿ, ಗುರುಕುಲ ಬಿಡಿಸಿ ಒಂದು ಸಲ ಚಿರಂಜೀವಿಯನ್ನು ಬರಮಾಡಿರಿ. ಕಣ್ಣಾರು ನೋಡಿ ಮರಳಿ ಪೊರಮಡಿಸಬಹುದು. ದೇವಿ, ಆ ಮಮಕಾರವು ನನಗೆ ಮಾತ್ರ ಬಾರದೆ. ಪ್ರಹ್ಲಾದನ ಭವಿಷ್ಯದ ಬಗ್ಗೆ ನಾನೆಷ್ಟೋ ಆಶೆಗಳನ್ನು ಬೆಳೆಸಿಕೊಂಡಿರುವನು. ಅವನು ಸಕಲ ಶಾಸ್ತ್ರ ಪಾರಂಗತನಾಗಿ ಸುಗುಣ ಸಂಪನ್ನನಾಗಿ ನನಗೆ ತಕ್ಕ ಪುತ್ರನೆಂಬ ಕೀರ್ತಿയെ ಪಡೆಯುವುದೇ ನನ್ನ ಆಸೆ. ಇಲ್ಲದಿದ್ದರೆ ಈ ವಿಯೋಗವನ್ನು ನಾನು ಮಾತ್ರವೇ ಭರಿಸಲವೇ? ದೀರ್ಘಕಾಲ ಮೀರಿದೆ. ಕುಮಾರ್ ನಿಂತಿರುವನು. ವಿದ್ಯಾಭ್ಯಾಸ ಮುಂದುವರೆದ ವೈಖರಿಯ ನೋಡಬೇಕೆಂದು ಪ್ರಹ್ಲಾದನ ಸಮೇತ ಬರಲು ಗುರುಪುತ್ರರಿಗೆ ವಾರ್ತೆ ತಲುಪಿಸಿರುವೆನು. ಸ್ವಾಮಿ, ಪುತ್ರನೇ ತರುವ ಸಂಭ್ರಮದ ಸ್ವಾಗತೋತ್ಸವ ಬಯಕೆಯೂ ಮೂಡಿದೆ. ವರ್ಜ್ಯದೇವಿ, ತಂದೆ ತಾಯಿಗಳ ಪುತ್ರ ವಾತ್ಸಲ್ಯವು ಅಂತರ್ಗತವೇ ವಿನಾ ಬಹಿರ್ಗತವಾಗಕೂಡದು. ಪೂರ್ಣ ಪಾಂಡಿತ್ಯ ಸಾಧಿಸಿದ ಪುತ್ರರೇ ಮಹೋಜ್ವಲ ಭವಿತವ್ಯ ಫಲಕರಹರು. ಸ್ವಾಗತವ ಮರೆತು ಸಮಯ ಫಲ ಉತ್ಸವಾನುಗುಣವಾದ ಮಹಿಮೆಯ ಸಮಸ್ತ ನೀತಿಶಾಸ್ತ್ರ ಕೋವಿದ ಅದ್ವಿತೀಯ ಪರಾಕ್ರಮ ಪ್ರತಿಭಾ ಸಂಪನ್ನಾದ ಪ್ರಹ್ಲಾದನನ್ನು ತ್ರಿಭುವನ ಸಾಮ್ರಾಜ್ಯ ಸಿಂಹಾಸನ ಪಟ್ಟಭದ್ರನಾಗಿಸುವೆನು. ಮೂಲೋಕ ಪೂರ್ತಿಯವನಿಗೆ ಪರಾಕ್ರಾಂತವಾಗಿ ಸುರಯಕ್ಷ ಗರ್ವೋಗ ಕಿನ್ನರ ಕಿಂಪುರುಷಾದಿ ದೇವಗಣವು ಸಹ ಮಣಿಮಯ ಕಿರೀಟ ರತ್ನಕಾಂತಿ ಪುಂಜಗಳಿಗೆ ಪ್ರಹ್ಲಾದನ ಪಾದಪದ್ಮ ಥಳಿಸುತ್ತಿರುವಡೆ. ಆಹಾ, ಆ ಸುಂದರ ದೃಶ್ಯವನ್ನು ಕಂಗಳ ಹಬ್ಬವನ್ನು ನೋಡಿ ಆನಂದಿಸಿ ತಳಿಸಬೇಕು ದೇವಿ. ಅದೇ ನನ್ನ ಲಕ್ಷ್ಯವು, ಅದೇ ನನ್ನ ಧ್ಯೇಯವು. ನಮೋ ಹಿರಣ್ಯಾಯ ನಮಃ. ದಾನವೇಂದ್ರನಾವುದು ಭವ್ಯ ಕನಸು ಕಾಣುತ್ತಿರುವಂತಿದೆ. ಬರಿಯ ಕನಸು ಕಾಣುವ ಕರ್ಮವೇ ಹಿರಣ್ಯ ಕಶ್ಯಪನದು. ಹೌದು, ದಾನವ ಕುಲ ವೈಭವದ ಮೇಲೆ ನಿನಗೆ ಕಣ್ಣುರಿ ಸುರಪಕ್ಷಪಾತಿಯಲ್ಲವೇ? ದಾನವೇಂದ್ರ, ನನ್ನ ಪೂರ್ವ ಜನ್ಮ ಸಂಚಿತ ಪ್ರಾಪ್ತಿಯೇ ಏನೋ ನಿನಗೆ ಮಾತ್ರ ನನ್ನ ಮೇಲೆ ನಂಬಿಕೆ ಬಾರದಿರುವುದು. ನಿಜವಾದ ಮಾತೆಂದರೆ ನಾನು ನಿನ್ನ ಶ್ರೇಯೋಭಿಲಾಷಿ. ಈಚೆಗಂತೂ ಮನಸ್ಸೆಲ್ಲ ನಿನ್ನ ನಾಮಸ್ಮರಣೆಗೆ ಪ್ರವೇಶಗೊಂಡಂತಿರುವುದು. ಹೌದು ಸ್ವಾಮಿ, ನಾರದ ಮುನೀಂದ್ರರಿಗೆ ನಮ್ಮಲ್ಲ ಆದರಾಭಿಮಾನ ಉಂಟು. ಇಲ್ಲದೆ ಆ ದಿನ ನನ್ನನ್ನು ರಕ್ಷಿಸಿ ತನ್ನ ಆಶ್ರಮವಾಸದ ಆಶ್ರಯವಿತ್ತರೆ ಆ ಒಂದು ಕರ್ಣಕೃತ್ಯ ಪರಿಗಣಿಸಿ ನಾರದನಿ ನಮ್ಮಂತಃಪುರ ಪ್ರವೇಶಾರ್ಹತೆ ದೊರೆತದ್ದು. ಇಲ್ಲದ್ರೆ ಈ ದೇವಋಷಿ. ಬೇಡ ಬೇಡ ದಾನವೇಂದ್ರ, ನನ್ನ ಆದರ ನಿಷೇಧಿಸಬೇಡ. ಒಂದು ವೇಳೆ ನಿಷೇಧಿಸಿದರೂ ಯಾವ ಕ್ಷಣದಲ್ಲೋ ಮಾಯೆಯಲ್ಲೋ ಬಂದು ಪ್ರಹ್ಲಾದ ಕುಮಾರ್ ನೋಡಿದರೆ ನನ್ನ ಪ್ರಾಣ ಬಲು ತಪ್ಪಿಸುವುದು. ಅಮ್ಮ ಕೈಯಾದು ಪ್ರಹ್ಲಾದ ಕುಮಾರನೆತ್ತ ದಾನವ ವಂಶಾಬ್ಧಿ ಚಂದ್ರಮ ಹಿರಣ್ಯ ಕಶ್ಯಪ ಸಾರ್ವಭೌಮ ವಿಜಯೀ ಭವ. ಅಮ್ಮ ನಮಸ್ಕಾರ. ಕಂದ ಪ್ರಹ್ಲಾದ. ತಂದೆ ನಮಸ್ಕಾರ. ಪ್ರಹ್ಲಾದ ಕುಮಾರ, ಆಹಾ, ತ್ರಿಭುವನ ಸಾಮ್ರಾಜ್ಯಾಧಿಪತ್ಯ ಬಲಕ್ಕಿಂತ ಪುತ್ರನ ಗಾಢಾಲಿಂಗನವೇ ನನಗೆ ಮಧುರ. ಗುರುಪುತ್ರರ ಬಾಲನು ಬಯಲಿನ ವಿದ್ಯಾಭ್ಯಾಸ ಕೈದಿರುವನೇ? ಏಪರಿ ವರ್ಣಿಪಲವು ಈ ತನಯನ ವಿನಯಶೀಲವು. ವಿನೋದಕ್ಕೂ ಸುಳ್ಳು ಮಾತು ಬಾರದು, ಕೋಪವಂತೂ ಅರಿತೇ ಅರಿಯನು. ಇನ್ನು ಗುರುಭಕ್ತಿ ಎಂದರೆ ಅಬ್ಬೋ ಅಬ್ಬೋ ವರ್ಣನಾತೀತು. ಅದಿರಲಿ, ಕೈಬೆರಳಿಗೂ ಕನ್ನಡಿ ಏಕೆ? ಪೂರ್ತಿ ಪರೀಕ್ಷಿಸಿರಿ ಪುತ್ರನ ವಿದ್ಯಾಕೌಶಲ್ಯವ. ಪ್ರಹ್ಲಾದ ಕುಮಾರ, ವೇದ ಪರಿಪಾಠವಾಯಿತೆ, ಸಕಲ ಶಾಸ್ತ್ರ ಪಾಠವಾಯಿತೆ, ಗುರುಗಳು ವಾತ್ಸಲ್ಯ ಬೆರೆಸಿ ಕಲಿಸಿದರೆ ಮಗು. ಹೌದು ತಂದೆ, ಎಲ್ಲಾ ವೇದಶಾಸ್ತ್ರಗಳನ್ನೂ ಕಲಿಸಿರುವರು. ಆಹಾ, ವಿದ್ಯೆಯೊಳಗಿನ ಮರ್ಮವೆಲ್ಲ ವಿದಿತವಾಯಿತೆ. ಸಂತೋಷ. ಕೇಳಿದೆಯಾ ಕೈಯಾದು? ಚಿರಂಜೀವಿಯ ಮಾತುಗಳು ಅಮೃತ ಬಿಂದುಗಳು. ಎಲ್ಲಿ ಕಂದ, ನೀನು ಓದಿರುವ ಶಾಸ್ತ್ರ ಪಠಣದ ಒಂದು ಸುಂದರ ಪದ್ಯವನ್ನು ಒಪ್ಪಿಸಿ ತಾತ್ಪರ್ಯ ವಿವರಪಡಿಸು. ಎಲ್ಲ ಶರೀರಧಾರಿಗಳು ನೆಲೆಯನು ಕತ್ತಲೆ ಕೋಟೆ ಕೋಪವಂಗಯ್ಯದೆ ನೀವು ನಾವೆನು ತಮತಿ ಭ್ರಮಣೆ ಹೊಂದಿ ಬಳಲುತ್ತಾ ಪ್ರವರ್ತನೆಗೈಯದೆ ಸರ್ವವೂ ಹರಿಯ ದಿವ್ಯ ಕಲಾಮಯವೆಂದು ವಿಷ್ಣುವಲೆ ಹೃದಯವನ್ನು ನಿಲ್ಲಿಸಿ ತಾವಡವಿಲಿರುವುದೇ ಮೇಲು ನಿಸಾಚರಾಗ್ರಣಿ. ಕುಮಾರ, ಆತ ನಮಗೆ ಪರಮಶತ್ರು ಕಂದ. ಅವನ ನಾಮ ಮರೆತು ಬಿಡು. ಅದು ಸಾಧ್ಯವೇ ತಂದೆ? ಹರಿನಾಮ ಒಂದು ಸಾರಿ ರುಚಿ ನೋಡಲು ಮರಳಿ ಬಿಡಬಲ್ಲವೇ? ಕುಲದ್ರೋಹಿ, ಶತ್ರು ಸಂಕೀರ್ತನೆ ಬೆಳೆಸಿ ನನ್ನ ಹೃದಯವನ್ನು ಛೇದಿಸುತ್ತವೆ. ನಿನ್ನ ಚಿಕ್ಕಪ್ಪನನ್ನು ವಹಿಸಿದ ಆಘಾತಕ್ಕೂ ನಿನಗೆ ಆರಾಧ್ಯ ದೈವವೇ. ಆತನು ದುಷ್ಟ ಶಿಕ್ಷಕನೂ ಶಿಷ್ಟ ರಕ್ಷಕನೂ ಅಷ್ಟೇ. ಅಂದರೆ
ನನ್ನ ತಮ್ಮನು ದುಷ್ಟನೆಂದೇ ನಿನ್ನ ಅಭಿಪ್ರಾಯ? ದುಷ್ಟನಹುದೋ ಅಲ್ಲವೋ ಆದರೂ ಅದೃಷ್ಟವಂತನು. ಹರಿಯಿಂದಲೇ ಮರಣವು ಎಲ್ಲರಿಗೂ ಲಭ್ಯವೇ? ಗುರುಪುತ್ರ, ಇದೇನೇ ನೀವು ತುಂಬಿದ ವಿದ್ಯೆ? ದಾನವೇಶ್ವರ, ಇದರಲ್ಲಿ ನಮ್ಮ ಅಪರಾಧ ಅಣು ಮಾತ್ರವೂ ಇಲ್ಲವು. ತಮಗೆ ಹಿತರು, ಪುರೋಹಿತರು, ದಾನವಂಶ ಶ್ರೇಯೋಭಿಲಾಷಿಗಳು ಇಷ್ಟು ದ್ರೋಹ ಮಾಡಲವೇ? ನಿಮ್ಮ ಪಾದದ ಮೇಲಾಡೆ ಈ ಪಾಲಕರಿಗೆ ವಿರೋಧಿ ಶಾಸ್ತ್ರ ಫಲ ಪ್ರಾಪ್ತಿ ನಮ್ಮಿಂದಲ್ಲವು. ಪ್ರಹ್ಲಾದ, ಗುರುಗಳು ತುಂಬದ ಈ ಹರಿಭಕ್ತಿ ನಿನಗಾರು ಬೋಧಿಸಿದರು? ಹರಿಭಕ್ತಿ ಓರ್ವರು ಬೋಧಿಸಿದರೆ ಅಳವಡುವುದೇ ತಂದೆ? ಕಂದ ಪ್ರಹ್ಲಾದ, ನಿನ್ನ ತಂದೆಗೆ ಇಷ್ಟವಿಲ್ಲದ ಪಥ ಏಕೆ ಹಿಡಿಯಬೇಕು? ನಿನಗೇತಕ್ಕೆ ಇಷ್ಟು ಪಟುತನವು? ಹರಿಭಕ್ತಿ ಬಿಡಲಾಗದೆ. ಅಮ್ಮ, ಎಲ್ಲವನ್ನೂ ತಿಳಿದ ನೀನೇ ಹೀಗೆನ್ನುವುದೇ? ಹರಿಭಕ್ತಿ ಇಲ್ಲದ ಜೀವಿ ಮೃತಪ್ರಾಯನಷ್ಟೇ. ಪ್ರಾಣೇಶ್ವರ, ಶಾಂತಿ ತಳೆಯಿರಿ. ಪಸುಳಿ ಏನೋ ತಿಳಿಯದೆ ಅಂದ ಮಾತಿಗೆ ಇಷ್ಟು ಆವೇಶ ಸಲ್ಲದು. ಎಲ್ಲ ಕಯಾದು, ಇವನ ಜಾಡ್ಯವು ತೀವ್ರವಾಗಿದೆ. ಗುರುಪುತ್ರರ ಭಯ ಪಡೆದಿರಿ, ಆವೇಶಪಟ್ಟ ಅಂದ ಮಾತುಗಳಿಗೆ ಬಾಧೆ ಪಡೆದಿರಿ. ನನಗೆ ಪೂರ್ಣಾಶ್ರಯ ನೀವು. ಗೃಹಸ್ಥರಾದ ರಾಜರಿಗೆ ಬೋಧಿಸತಕ್ಕ ಧರ್ಮಾರ್ಥ ಕಾಮ ಫಲ ಮಾತ್ರವೇ ಬೋಧಿಸಿ ಮಗುವನ್ನು ಬುದ್ಧಿಕುಶಲನ್ನಾಗಿಸಿ ನನಗೆ ಮನಃಶಾಂತಿ ದೊರಕಿಸಿಕೊಡಿ. ದಾನವೇಶ್ವರ, ತಾವಿಷ್ಟೊಂದು ಬೇಸರಕ್ಕೆ ಪಡಬೇಕೆ? ಇದು ನಮ್ಮ ವಿದ್ಯುಕ್ತ ಧರ್ಮ. ಬಾಲವನ ಸದ್ಬುದ್ಧಿ ತುಂಬಿ ನಿಮ್ಮ ಕೃಪೆಗೆ ಪಾತ್ರತೆ ಪಡೆಯುವು. ರಾಜ್ಕುಮಾರ, ನಡೆ ಕಂದ. ಅಮ್ಮ, ಹೋಗಿ ಬರುವೆನು. ಕಂದ, ಗುರುಗಳ ಸದ್ಬೋಧಿಗೆ ಅಣಗಿ ಒಳಪಡು. ಆಗಲಮ್ಮ. ತಂದೆ, ಹೋಗಿ ಬರುವೆನು. ಆಹಾ, ಏನು ಪಿತೃಭಕ್ತಿ! ದಾನವೇಶ್ವರ, ಹೊರಡುವೆ. ಮುನೀಂದ್ರ, ಫಲಹಾರ ಸ್ವೀಕರಿಸಿ. ಫಲಹಾರ ಭುಜಿಸೇ ಎಡೆಯಲ್ಲಿ ಅದು ತುಂಬಿದೊಡಲು ಕಲಹ ಭೋಜನ ಕಬಳಿಸಿದೆಯಷ್ಟೇ. ಈ ಶುಭವಾರ್ತೆ ಮೂಲಕವೆಲ್ಲ ಸಾರಿ ತೃಪ್ತಿಯಾಗಿ ನಿದ್ರೆ ಮಾಡುವನು. ಹಿರಣ್ಯಕಶ್ಯಪ, ಆವೇಶಪಟ್ಟು ನಾನು ಅರ್ಥ ಮಾಡಿಕೊಳ್ಳದಿರುವೆ. ನಾನು ನಿನಗೆ ಮಿತ್ರನೇ ಅಲ್ಲದೆ ಶತ್ರು ಅಲ್ಲವು. ಅನುಮತಿ ಕೊಡು. ನಿನ್ನದೇ ಆಲಸ್ಯ. ಅಮ್ಮ ಕಯಾದು, ಸರಿವೇ? ನಾರಾಯಣ ನಾರಾಯಣ. ನಾವು ತುಂಬಿದ ಓದೆಲ್ಲ ಬೂದಿಯಲ್ಲಿ ಬೆರೆಸಿದ ಪನ್ನೀರಾಗಿಸಿರುವೆ. ನಿಮ್ಮ ತಂದೆಯ ಮುಂದೆ ನಮ್ಮನ್ನು ಅವಮಾನಗೊಳಿಸಿರುವೆ. ಇಲ್ಲ ಗುರುವರ್ಯ, ನಾನಂತಹ ಅನುಚಿತ ಕಾರ್ಯವೇನೂ ಗೈದಿಲ್ಲ. ಮತ್ತೇನು ನೀನು ನಡೆಸಿದ್ದು? ಮರ್ಮಗರ್ಭಿತ ಓದೇನೂ ನೀನು ಪಾಡಿದ ಪಲ್ಲವಿ ಏನು ಕಂದ? ನೀವು ತುಂಬಿದ ಓದಿನೊಳಗಿರೋ ಸಾರವದೇ ತಾನೇ? ಅಪ್ಪಪ್ಪ, ಹಾಗಲ್ಲ ಕಂದ. ಈ ಸಾರಿ ಆದರೂ ಸರಿಯಾಗಿ ಕೇಳು. ಈ ಮೂಲೋಕ ಪಡೆಯ ಅಧಿಪತಿ ಯಾರು? ನಿಮ್ಮ ತಂದೆ. ಅಹುದೇ? ಹೌದು. ಆತನ ಮಿಂಚಿಸಿದವರು ಇಲ್ಲವು. ಅಹುದೇ? ಹೌದು. ಅದಕ್ಕೆ ಆತನನ್ನೇ ಭಗವಂತನೆಂದು ಭಾವಿಸಿ ಆತನ ನಾಮವೇ ಜಪಿಸಬೇಕು. ಎಲ್ಲಿ ಹೇಳು? ಓಂ ಹಿರಣ್ಯಾಯ ನಮಃ. ಓಂ ನಾರಾಯಣಾಯ ನಮಃ. ಅಪ್ಪಪ್ಪಪ್ಪ, ಮರಳಿ ಅದೇ ಕೂಗುತ್ತಿರುವೆ. ಯಾವನ ನಾರಾಯಣನು? ಸಕಲ ಜಗತ್ ಕಲ್ಯಾಣಕರ್ತ ಆತನೇ ಭಗವಂತನು. ಅಲ್ಲಂದ್ರೆ ಓರ್ವನು ಅಲ್ಲವೆಂದ ಮಾತ್ರವೇ ಆತನ ಅಲ್ಲವಾಗಿ ಬಿಡುವನೇ ಗುರುವರ್ಯ? ಆಗೋ, ನಮಗೇ ಪಾಠವನ್ನು ಒಪ್ಪಿಸುತ್ತಿರುವೆ. ಗುರು ನೀನೇ, ನಾವೇ ನೀವೇ. ನಮಃ. ನಿಶ್ಶಬ್ದವು ನಿಶ್ಶಬ್ದವು. ಮತಗೇರಿಗಳೇ, ಅಪಾಶಿಗೆದರೆ ನಿಮ್ಮಗಳ ಬೆನ್ನು ಮುರಿವೆ. ಜಾಗೃತೆ. ಅದೇನ್ ಗುರುಗಳೇ, ತಪ್ಪು ಒಪ್ಪಿಸಿದ್ರೆ ಪ್ರಹ್ಲಾದನ್ ಹೊಡೆಯರೆ? ಆತ ರಾಜ್ಕುಮಾರ ಕಣೋ. ಆತನ ಹೊಡೆದ್ರೆ ಅವನ ತಂದೆ ಗುರುಗಳ ಚರ್ಮ ಸುಲಿದು ಹಾಕುವರು. ನೀವು ಸ್ವಲ್ಪ ಇಲ್ಲಿ ನಡ್ರಿ. ನಡ್ರಿ, ಹೋಗಿ. ಹೋಗಿ ಹೋಗಿ ಹೋಗಿ. ಪ್ರಹ್ಲಾದ, ನಮ್ಮ ಪ್ರಾಣ ಕಾಪಾಡುವಲ್ಲಯ್ಯ. ಆ ಮೂರ್ಖ ಹರಿನಾಮಸ್ಮರಣೆ ಬದಿಗೊತ್ತಯ್ಯ. ಗುರುಗಳಿಗೊಪ್ಪುವಂತಹ ಮಾತುಗಳೇ ಇವು. ಹರಿಭಕ್ತಿ ಇಲ್ಲದವನು ಪಶುವಿಗಿಂತ ಹೀನರಲ್ಲವೇ? ಅಂದ್ರೆ ಭೂಲೋಕಪತಿಯಾದ ನಿಮ್ಮ ತಂದೆ, ನಿಮ್ಮ ಗುರುಗಳಾದ ನಾವು, ಈ ದಾನವಲೋಕವು ಎಲ್ಲಾ ಪಶುಗಳನ್ನೇ ನೀನೆನ್ನುವುದು? ಹರಿಹರಿ, ಗುರುದೂಷಣೆ ಪಾಪವಲ್ಲವೇ? ಪಾಪ ಪಾಪ ಎನ್ನುತ್ತಲೇ ಗುರುಗಳಿಗೆ ಪಂಗನಾಮ ಬರೀತಿರುವೆ. ಇಲ್ಲ ಗುರುವರ್ಯ, ನನ್ನ ಪ್ರಾರ್ಥನೆ ಆಲೈಸಿರಿ. ನೀವು ಕೂಡ ಆ ಹರಿಯ ಸೇವೆಗೈದು ತಣಿಯಿರಿ. ಸರಿ, ಇನ್ನು ನೀನು ನಮ್ಮ ಮಾತೊಪ್ಪುದೇನು ಬಂತು? ಪಿಂಡದ ಕೂಳು. ತಮ್ಮ, ನನ್ನ ಒಡಲಲು ಕಂಪನಮಯವಾಗಿದೆ. ನದಿಗೋಗಿ ಸ್ನಾನ ಹೋಗಿ ಬರುವೆ ಅನುಜ. ಅಗ್ರಯ, ನನ್ನೊಡಲು ನಿನಗಿಂತ ಕಂಪನಮಯವಾಗಿದೆ. ನಾನು ಬರಲಿ, ನಡೆ.
ಪಡೆದರೂ ಮಾನವ ಜನ್ಮ ದುರ್ಲಭವು. ಮಾನವ ಜೀವಿತವು 100 ಸಂವತ್ಸರವೇ ಪರಿಮಿತವು. ಆ 100 ಸಂವತ್ಸರ ಬಳಿಕ ಅರೆವಾಸಿ ഇരുಳು ಮುಬ್ಬಿನಲ್ಲಿ ನಿತ್ಯ ಪಡೆದು ನಿರರ್ಥಕಬಹುದು. ಮಿಕ್ಕುಳಿದ 50ರಲ್ಲಿಯೂ ಬಾಲ್ಯ ಕೌಮಾರ ಯೌವನಗಳಲ್ಲಿ ಕಳೆವುದಿನ್ನಿಪ್ಪತ್ತು. ಕೊನೆಯಲ್ಲಿ ಮಿಕ್ಕ 30ರಲ್ಲೋ ಸಂಸಾರ ಲಂಪಟಮಯನಾಗಿದ್ದು ಮಾನವನು ಕಾಮ ಕ್ರೋಧಾದಿ ಅರಿಷಡ್ವರ್ಗ ಬೆಳೆಸಿ ಮೈಯುಬ್ಬಿ ಬಿಡುವನು. ಕಾರಣ ಕಾಲ ವ್ಯರ್ಥ ಮಾಡದಿರಿ. ಹರಿಭಜನೆಗೈದು ಮೋಕ್ಷವ ಪಡೆಯುವುದು ಯುಕ್ತವು. ಹರಿನಾಮ ಬಿಟ್ಟರೆ ಸವಿಯಾದುದೇ ಇಲ್ಲ. ಇದೇ ಬೇರೆ ರಮಾಂಸವು. ಹಾಗೆ ಅಂದ್ರ ಯಾವನು? ನಾರಾಯಣನು. ಹೆಸರುಗಳೆರಡು ಬೇಕೆ? ಎರಡೇನು ಮಿತಿ. ಆತನಿಗೆ ಅನಂತ ಕೋಟಿ ನಾಮಾವಳಿ ಉಂಟು. ಏತಕ್ಕೆ? ಒಂದಾದರೆ ಅವರಮ್ಮ ಮರೆತು ಬಿಡುವಳೇನೋ ಎಂದು. ಆತನಮ್ಮನ ಹೆಸರೇನು? ಆತನಿಗೆ ಅಮ್ಮನಿಲ್ಲವು. ಮತ್ತು ತಂದೆಯೂ ಇಲ್ಲವು. ಮತ್ತೆ ಹೇಗೆ ಹುಟ್ಟಿದರು? ಆತನಿಗೆ ಮೂಲವೇ ಇಲ್ಲವು. ಓ, ಆತನ ಅವನೋ ವಿಚಿತ್ರವೇನೇ ಸರಿ, ನೋಡಬೇಕಾದುದೇ. ಅವನದು ಯಾವ ಊರು, ಎಲ್ಲಿ ಉಳಿದಿರುವನು? ಆತನ ಸರ್ವಂತರ್ಯಾಮಿ. ಆತನಿಲ್ಲದ ಸ್ಥಳ ಇಲ್ಲವು. ಮತ್ತೆ ಅವನು ಕಾಣುವುದು ಹೇಗೆ? ಭಕ್ತಿಯ ಧ್ಯಾನದಿಂದ. ಅದು ಹೇಗೆ? ನನ್ನ ಸಮನಾಗಿ ಹೇಳಿರಿ. ಏನೇ ಅನ್ಯಾಯವು, ಏನೇ ಘೋರವು. ಪ್ರಹ್ಲಾದ, ತಾ ಕೆಟ್ಟ ಕೋಟೆ ವನವೆಲ್ಲ ಕೆಡಿಸ್ತೆಂದು ನಿನ್ನ ಪಿತ್ತ ಇವರಿಗೂ ಸಹ ಹತ್ತಿಸಿರುವೆ ಯಾಕಂದ? ಇಲ್ಲ ಗುರುಗಳೇ, ನಿಮ್ಮ ಓದಿಗಿಂತ ನಮ್ಮ ಪ್ರಹ್ಲಾದನ ಓದ ಪ್ರಿಯವಾಗಿದೆ. ನೀವೇ ತಾನೇ ಪ್ರಹ್ಲಾದನಲ್ಲಿ ನೋಡಿ ಕಲ್ತುಕೋಬೇಕಂದ್ರಿ. ಕರೆಯುತ್ತಿರುವೆ ಪ್ರಹ್ಲಾದ ಅಂದುಕೊಂಡಷ್ಟು ಮುನ್ನುಗ್ಗಿದೆ. ನೀನು ಬಳಿದಿದ್ದು ಸಾಲದೆ ಇವರಿಂದಲೂ ಸಹ ಪಂಗನಾಮ ಬಳಸಿರುವೆ. ಸಾಕು. ಓಂ ಹರ ಹರ ಮಹಾದೇವ ಶಂಭೋ ಶಂಕರ ಶಿವಶಂಕರ ಭಯಂಕರ ಮೃತ್ಯುಂಜಯ ಕೈಲಾಸಪತೆ ನಮೋ ನಮಃ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅಗ್ರಜ, ಪ್ರಾತಃ ಕಾಲ ವಂದನೆ ಮಾಡುವೆ. ಆನಿಸಿಕೊಂಡೆ ತನುಜ. ಅಗ್ರಜ, ನಿನ್ನ ಮುಖವು. ಆನುಜ, ನಿನ್ನ ಮುಖವು. ನಿನ್ನ ಮುಖವು. ನಿನ್ನ ಅಗ್ರಜ, ಇದು ನಿನ್ನ ನ್ಯಾಯ. ನಿನಗೆ ನ್ಯಾಯವೇನೆ? ನಿನಗೆ ನ್ಯಾಯವೇನೆ? ಹಿರಣ್ಯಕಶಿಪು ಸಾರ್ವಭೌಮ. ದಾನವೇಶ್ವರ, ನಿನಗೆ 1000 ನಮಸ್ಕಾರಗಳು. ನಿಮ್ಮ ಕುಮಾರನಿಗೆ ವಿದ್ಯೆ ತುಂಬುವುದು ನಮ್ಮಿಂದ ಆಗದು. ಏನು ಪ್ರಹ್ಲಾದನು ಹರಿಭಕ್ತಿಯನ್ನು ಬಿಡಲಲ್ಲನೆ? ತಾನು ಬಿಡದೆಯೇ ಮಿಕ್ಕ ಜನತೆಯ ಬಾಲಕರನ್ನೆಲ್ಲ ಕೆಡಿಸುತ್ತಲೂ ಇರುವನು. ಅವರೆಲ್ಲರನ್ನೂ ನಮಗೆ ಅವಿಧೇಯರನ್ನಾಗಿಸುತ್ತದೆ ಅಲ್ಲದೆ ಅವರಿಂದ ನಮಗೆ ಪಂಗನಾಮವನ್ನು ಬಳಸಿ ಇರುವನು. ಅವರಿಗೆ ಹರಿಭಕ್ತಿ ಬೋಧಿಸಿ ಅವರಿಂದ ಹರಿನಾಮ ಸಂಕೀರ್ತನವನ್ನು ಆಚರಿಸಿ ಇರುವುದು. ನಮ್ಮಿಂದಲೂ ಸಹ ಹೇಳಿಸಿರುವನು. ಪ್ರಹ್ಲಾದ, ಇದು ನಿಜವೇನೆ? ಅವರ ಅವಿಧೇಯತೆಗೆ ನಾನು ಕಾರಣವಲ್ಲ. ಹರಿಭಕ್ತಿ ಬೋಧಿಸಿದ ಮಾತ್ರವೂ ಸತ್ಯವು. ಏಕೆ ಬೋಧಿಸಿದೆ? ನಾನು ನಂಬಿದುದನ್ನು ಅವರಿಗೆ ತುಂಬಿದೆನು. ನೀನೇನು ಪಂಡಿತನೋ? ಅಲ್ಲ,
ಮತ್ತೆ ಗುರುಗಳ ಮಾತನ್ನೇ ಕೇಳಲಿಲ್ಲ. ಅಸತ್ಯವೆಂದು ಕೇಳಲಿಲ್ಲ. ಯಾವದ ಸತ್ಯವು? ಶ್ರೀ ವಿಷ್ಣು ಭಗವಂತ ಅಲ್ಲವೆನ್ನುವುದು ಅಸತ್ಯವು. ಮತ್ತೇನು ಸತ್ಯವು? ಶ್ರೀಹರಿ ಭಗವಂತನು ಸರ್ವೇಶ್ವರನು ಎನ್ನುವುದು ಸತ್ಯವು. ಸ್ವಾಮಿ, ಆವೇಶ ಪಡೆದಿರಿ. ಕಂದ, ತಂದೆಯವರನ್ನೇಕೆ ಕಥೆಪಡಿಸುವೆ? ಅವರು ಒಪ್ಪಿದಂತೆ ನಡೆಯಬಾರದೆ? ಅಸತ್ಯವನ್ನೆಂಟು ಮಾತಾಡಲಮ್ಮ. ತಾಯಿ ತಂದೆ ಹೇಳಬಹುದಾದ ಮಾತುಗಳೇನೇ ಇವು. ಸಾಕು, ಮುಚ್ಚು ಬಾಯ್. ಪುತ್ರ ವಾತ್ಸಲ್ಯ ಬಳಸಿ ಸಂತವಿಸಿ ಎಷ್ಟು ಒಪ್ಪಿಸಿದ್ರು ಕೇಳಿದ್ರಿವೆ. ಮೂಲೋಕವನ್ನು ಜಯಿಸಿದ ನನ್ನ ಮಾತನ್ನೇ ಲೆಕ್ಕಿಸಿದ್ರಿವೆ. ಮೂಲೋಕವನ್ನೇ ಜಯಿಸಿರುವೆ ಅಲ್ಲದೆ ನಿನ್ನೊಳಪಟ್ಟೇ ಇರುವ ಶತ್ರುಗಳನ್ನು ಜಯಿಸಲಾರದೆ ಬಿಟ್ಟಿರುವೆ. ಯಾರ ಶತ್ರುಗಳು? ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯ ಬಡಿದು ಜಯಿಸಲೇ ಇಲ್ಲ. ಅವುಗಳ ಜಯಿಸಿದೆಯೋ ನಿನಗೆ ಶತ್ರುಗಳೇ ಇರರು. ಸಾಕು ನಿನ್ನ ವೇದಾಂತವು. ಬೆರಳಿನೆಷ್ಟಿರುವೆ? ಯಾರ ಬಲವು ನಮಗೆ ನಿನಗಿಷ್ಟು ಧೈರ್ಯ? ಅನ್ಯರ ಬಲವು ನನಗೆ ತಕ್ಕೆ. ಆಹಾ, ಇವನ ಆಗಡವು ಶ್ರುತಿ ಮೀರಿ ರಾಗವನ್ನು ಬಿಡುತ್ತಿದೆ. ದಂಡನಾಯಕ, ಇವನ ಸಾಮಧಾನ ಬಳಸಿ ದಾರಿಗೆ ಬರನು. ದಂಡೋಪಾಯವೇ ಇವನಿಗೆ ತಕ್ಕ ಶಿಕ್ಷೆ. ಹರಿಭಕ್ತಿ ಬಿಡುವವರಿಗೆ ಅನ್ನಪಾನವನ್ನು ನೀಡದೆ ಕತ್ತಲಲ್ಲಿ ಬಂಧಿಸಿರಿ. ಸ್ವಾಮಿ, ಬೇಡಿ, ಅಷ್ಟು ಶಿಕ್ಷೆ ಬೇಡಿ. ಪಸುಕಂದ, ಮನ್ನಿಸಿರಿ. ಕಯಾದು, ನಿನಗೆ ತಿಳಿಯದು. ಮಳಿತಾಗಬಾಗದ್ದು ಮರವಾಗಿ ಬಾಗದು. ದಂಡನಾಯಕ, ನಾಥ, ನನ್ನ ಪ್ರಾರ್ಥನೆಯನ್ನು ಆಲೈಸಿರಿ. ಕಯಾದು, ಇದು ನಾನು ಸಂತೋಷ ಪಡಲಲ್ಲವು. ಬಾಲಕನು ಕ್ಷೇಮ ಬಯಸಿಯೇ ಕೊಂಚ ಕಾಠಿಣ್ಯವು ತಪ್ಪದು. ಮನಸ್ಸು ಬದಲುಗೊಂಡು ಹರಿಭಕ್ತಿ ಬಿಟ್ಟೆಯೋ ಕದವ ತೆರೆವೆವು. ಮರೆತು ನಿದ್ರೆ ಬಂದರೂ ಸರಿ, ಎಬ್ಬಿಸು, ಕದವ ತೆರೆವೆವು. ನಿಮಗೆ ನಿದ್ರಾಭಂಗ ಕೈಯೇನು? ಹಾಯಾಗಿ ನೀವು ಮಲಗಿ. ಹಸಿವೆಯಿಂದ ಬಳಲಿದರೆ ಸರಿ, ದಾರಿಗೆ ಬರುವೆ. ಅಮ್ಮ, ನಿಮ್ಮ ಬಾಧೆ ನೋಡಲಾರೆವು ನಾವು. ಅಂತಃಪುರವೆಲ್ಲ ಶೋಕಾವೃತವಾಗಿರುವುದು. ಎದ್ದು ಮಂಚದ ಮೇಲಾದರೂ ಮಲಗಿಕೊಳ್ಳಿಮ್ಮ. ನನ್ನ ಪುತ್ರ ಗಟ್ಟಿ ನೆಲದ ಮೇಲೆ ಮಲಗಿದ್ದರೆ ನನಗೆ ಅಂಶಪೂರಿಕಾ ತಲ್ಪ ವೇತಕ್ಕೆ. ಅಯ್ಯೋ, 2 ದಿನ ಉರುಳಿರುವುದು. ಬರಿಯ ನೀರು ಸಹ ಮುಟ್ಟಲಿಲ್ಲ. ಹೇಳಿ ತಾಯಿ, ಗುಂಜಿಸುವಿರಂತೆ. ಕಯಾದು, ಏನು ಈ ನಿರಶನ ವ್ರತವು? ಬಾಲನಿಗೆ ವಿಧಿಸಿದ ಶಿಕ್ಷೆ ಅವನ ಮನಸ್ಸು ಬದಲಿಸಲಲ್ಲದೆ ಅವನ ಮೇಲೆ ಮುಯ್ಯ ತೀರಿಸಿಕೊಳ್ಳಲಲ್ಲ. ಎದ್ದು ಭೋಜನವು ಮಾಡು. ಕ್ಷಮಿಸಿರಿ, ನನ್ನಿಂದ ಆಗದು. ಅಮ್ಮ, ನಂದ, ಪ್ರಹ್ಲಾದ, ಕಂದ, ಪ್ರಹ್ಲಾದ, 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 ಏಳು ಕಂದ, ಏಳು, ಏಳು. ಅಮ್ಮ ಬಂದೆ ಅಮ್ಮ. ತಿನ್ನು ಕಂದ. ನೀನ್ ತಿಂದೆ ಅಮ್ಮ? ಕಂದ, ಪ್ರಹ್ಲಾದ. ಅಮ್ಮ, ಅಮ್ಮ. ಕಂದ, ಪ್ರಹ್ಲಾದ, ಕಂದ, ಕೊಂದ, ಹೇಗಿರುವೆ ಕಂದ? ಹಸಿವೆಯಾಗುವುದಮ್ಮ. ಹಸಿವೆಯಾಗುವುದೇ? ಬಾ ಕಂದ, ಬಾ. ಅಮ್ಮ, ನೀನ್ ತಿಂದೆಯಮ್ಮ? ನಾನು ತಿನ್ನುವೆನು ಕಂದ, ನೀನು ತಿನ್ನು. ನೀನು ತಿನ್ನಮ್ಮ. ನೀನು ತಿನ್ನು ಕಂದ. ನೀನು ತಿನ್ನು. ಆಹಾ, ನಿನ್ನ ಕೈಯ ಫಲಹಾರ ಎಷ್ಟು ಮಧುರವಾಗಿರುವುದು. ತಿನ್ನು ಕಂದ. ಕಂದ, ತಂದೆಯವರ ಕೋಪವಿಬ್ಬಿಸಿದರು. ನಿನ್ನ ಬಾಧೆ ನೋಡಲಾರದೆ ಬಿದ್ದಿರುವೆನು. ಭಯ ಬೇಡಮ್ಮ, ಆ ಶ್ರೀಹರಿಯು ನನ್ನ ಕಾಪಾಡುವನು.
ಅಮ್ಮ ಕಣ್ಣೆಳೆಯುವುದಮ್ಮ. ಕಣ್ಣೆಳೆಯುವುದೇ? ಚಿನ್ನಾರಿ ಕಂದ, ಬಾ ನಿದ್ರಿಸು. ಪ್ರಹ್ಲಾದ, ಒಮ್ಮೆಯಾದ್ರೂ ಮನಸ್ಸು ಬದಲಿಸಿತೆ? ಹಸಿವೆಂದುದರವು ಬಗೆ ಬಗೆ ಬಂದಿತಷ್ಟೇ. ನನಗಾವ ಹಸಿವೆ ತಂದೆ? ಅಮ್ಮ ತುಂಬು ಹೊಟ್ಟೆ ಫಲಹಾರ ಬಡಿಸ್ತೇಳಲ್ಲ. ಕೈಯಾರು. ಹೌದು ಸ್ವಾಮಿ, ಕ್ಷಮಿಸಿರಿ. ಅಮ್ಮ ಹಸಿವೆಂದು ಮಗು ಬಂದರೆ ಯಾವ ತಾಯಿ ಉಣಬಡಿಸದೇ ಇರುವಳು. ಎಲ್ಲಿಗೆ ಬಂದನು? ನಮ್ಮ ಮಂದಿರದೊಳಗೆ. ಪ್ರಹ್ಲಾದ, ಹೇಗೆ ಬಂದೆ? ಇಲ್ಲ, ಅಮ್ಮನೇ ಬಂದಳು. ಇಲ್ಲ, ಕುಮಾರನೇ ಬಂದಿದ್ದು. ಇಲ್ಲ, ಅಮ್ಮನೇ ಬಂದಿದ್ದು. ಯಾವುದು ನಿಜವು? ಕೈಯಾದು ಬಂದರೆ ಪ್ರಹ್ಲಾದನು ಹೊರಗಾದನೆ. ಎರಡು ಪುಸಿ ಮಾತು ಪ್ರಭು, ನಾವು ಕದವನೇ ತೆರೆದಿಲ್ಲ. ದ್ರೋಹಿಗಳೇ, ದಂಡನಾಯಕ. ತಾತ, ತಾತ, ಸ್ವಾಮಿ, ಸ್ವಾಮಿ, ಪಸುಳೆಯಲ್ಲಿ ಕನಿಕರದಿಂದಿರಿ. ಈ ದೀನ ಹೆಣ್ಣ ಪ್ರಾರ್ಥನೆಯನ್ನು ಆಲೈಸಿರಿ. ಪ್ರಹ್ಲಾದನು ವಿನಯಶೀಲನು, ತಂದೆ ತಾಯಂದಿರಲ್ಲಿ ಭಕ್ತಿ ಭಾವ ತಳೆದವನು. ಸ್ವಾಮಿ, ಪ್ರೀತಿ ಮಾತಿನಿಂದ ಅವನ ಮನಸ್ಸು ಬದಲಿಸಬಹುದು. ಹಾಗೆಯೇ? ಪ್ರಹ್ಲಾದ, ಇನ್ನು ಮೇಲಾದರೂ ಹರಿಭಕ್ತಿ ಬಿಡುವೆಯಾ? ನೋಡಿದೆಯಾ ಕೈಯಾದು? ಇವನ ಮನೆಯ ಕಡು ಭಯಂಕರವು. ಆ ಮಂದಹಾಸವು ಎಂತಹ ಆಗ್ರಹಾವೇಶವನ್ನಾದರೂ ಮಂಜಿನಂತೆ ಕರಗಿಸುವ ಮಾಯಾಜಾಲವು. ಇನ್ನು ಉಪೇಕ್ಷಿಸುವುದು ಅವಿವೇಕವು. ದಂಡನಾಯಕ, ಈ ಕುಲದ್ರೋಹಿಯನ್ನು ಗದಾಪ್ರಹಾರ ಬಡಿದು ಹಿಂಸೆಪಡಿಸು. ರಾಜಕುಮಾರನೆಂದು ಸುಕುಮಾರನೆಂದು ಎಷ್ಟು ಮಾತ್ರವೂ ದಯ ಧರ್ಮ ಬೇಡ. ಹರಿಭಕ್ತಿ ಬಿಡನೆನ್ನುವವರೆಗೂ ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸಿ ಬಿಡಿ. ನನ್ನ ಪ್ರಾರ್ಥನೆಯನ್ನು ಆಲೈಸಿರಿ. ನೋಡಿದ್ಯಾ ಹರಿಭಕ್ತಿ ಬಿಡದಿರೋರ ಗತಿ? ನಿನಗೂ ಅದೇ ಗತಿ. ಹರಿಭಕ್ತಿ ಬಿಡುಕಂದ. ಯುವರಾಜ, ನಿನ್ನನ್ನು ಹಿಂಸಿಸಲು ನಮಗೆ ಕೈ ಆಡದಿರುವುದು. ನಮ್ಮ ಮಾತು ಕೇಳು. ಹರಿಭಕ್ತಿ ಬಿಡಲಿರುವ ಎಂದೊಂದು ಬಾರಿಯನ್ನು. ನಿಮ್ಮ ದಯಗೆ ಕೃತಜ್ಞ ನಾನು. ಒಮ್ಮೆಗೆ ಮುಂದಿನ ಕಾರ್ಯ ನಡೆಸಿ. ಅಷ್ಟೇನೆ? ಈಗೋ ಗದೆ, ನನ್ನ ಬಲವ ತಿಳಿಯ. ನನ್ನ ಗದಾಘಾತ ಪಡೆಯ ನಿನ್ನ ದೇಹವು 1000 ಪಾಲಾಗುವುದು. ಭಯವಾಗಿರುವುದೇ? ನನಗೆ ಏನು ಸ್ವಾಮಿ? ನನ್ನ ಭಕ್ತ ಪ್ರಹ್ಲಾದನ ಮೇಲೆ ಹಿಂಸಾಕಾಂಡ ತೀವ್ರತರವಾಗಿರುವುದು. ಹಿರಣ್ಯಕಶಿಪು ತನ್ನ ಮೃತ್ಯುವನ್ನು ತಾನೇ ಆಹ್ವಾನಿಸಿಕೊಳ್ಳುತ್ತಲಿರುವನು. ಆ ಶುಭ ಮುಹೂರ್ತ ಬಯಸಿ ಮೂಲಕೂ ಬೇಯುತ್ತಿರುವುದು. ಅದು ಇನ್ನೆಷ್ಟರಲ್ಲಿದೆ ಸ್ವಾಮಿ? ಪ್ರಹ್ಲಾದನ ಅವನೆಷ್ಟು ತೀವ್ರವಾಗಿ ಹಿಂಸಿಸಿದರೆ ಮೃತ್ಯು ಅವನಿಗೆ ಅಷ್ಟು ಹತ್ತಿರವಾಗುವುದು. ಒಂದು ವೇಳೆ ಹರಿದ್ವೇಷ ಬದಿಗೊತ್ತಿ ಪುತ್ರವಾತ್ಸಲ್ಯ ಮೇಲಾಗಿ ಬಾಲನ ಮೇಲಾತನ ಹಿಂಸೆಯು ವಿರಮಿಸಿದರೆ ಮೃತ್ಯು ಕೊಂಚ ದೂರವಾಗುವುದು. ಅದು ನಡೆಯಕೂಡದು. ಆ ಕಾರ್ಯಭಾರವ ನಾನು ವಹಿಸುವೆನು. ಆತನಲ್ಲಿ ಒಮ್ಮೆಗೆ ಪುತ್ರವಾತ್ಸಲ್ಯವು ತಲೆ ಎತ್ತಲು ನಾಶಪಡಿಸಿಯೋ, ಹರಿದ್ವೇಷವನ್ನು ಮತ್ತಷ್ಟು ಪ್ರಾಜ್ವಲ್ಯಪಡಿಸಿಯೋ ಆತನ ಮೃತ್ಯು ಸಮೀಪ ಬರುವಂತೆ ಗೈವೆನು. ವಿಜಯೋಸ್ತು. ನಾರಾಯಣ ನಾರಾಯಣ. ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ.
ರಕ್ಷಿಸಿರಿ ರಕ್ಷಿಸಿರಿ. ಏನು ನಡೆಯಿತು? ಪ್ರಹ್ಲಾದ ಕುಮಾರನಿಲ್ಲಿ ಕೈ ಮೀರಿದ ಪ್ರಮಾದವೇ? ನಿಮ್ಮ ಹಿಂಸೆಗಳ ತಾಳಲಾರದೆ ಮೂರ್ಛ ಹೋದನೆ ಅಥವಾ ವಧೆಯಾದನೆ? ಇಲ್ಲವಮ್ಮ, ನಿಮ್ಮನೆಷ್ಟು ಬಾರಿಸಿದರು ನಮ್ಮ ರಟ್ಟೆಗಳು ಸೋತುವಲ್ಲದೆ ಆತನು ಚಲಿಸಲೇ ಇಲ್ಲ ತಾಯಿ. ಹಬ್ಬ ಎನ್ನಲಿಲ್ಲ, ಕಣ್ಣೀರನ್ನು ಸಹ ಬಿಡಲಿಲ್ಲ. ಮೇಲಾಗಿ ನಮ್ಮ ಗದೆಗಳಿಂದ ನಮ್ಮ ಶಿರಸ್ಸುಗಳೇ ಬಿರುಕಾದುವು ತಾಯಿ. ಮತ್ತೆ ಕುಮಾರನಲ್ಲಿ ಅಮ್ಮ ಕಂದ ಪ್ರಹ್ಲಾದ ಪ್ರಹ್ಲಾದ ಕಂದ ಪ್ರಹ್ಲಾದ ಗದಾ ಪ್ರಹಾರ ಪಡೆದ ನಿನ್ನ ಶರೀರವೆಷ್ಟು ನೊಂದಿದೋ ಕಂದ. ಇಲ್ಲಮ್ಮ, ಏಟು ಒಮ್ಮೆಗೂ ತಗಲಿಲ್ಲ. ದ್ರೋಹಿಗಳಿಲ್ಲ, ಮಗುವನ್ನು ಕನಿಕರಿಸಿ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಮೇಲೆ ಪುಷುಮಾತು ಬೊಗಳುತ್ತಿರುವಿರಿ. ದಂಡನಾಯಕ. ಪ್ರಹ್ಲಾದ ಕುಮಾರ, ಪುತ್ರನೆಂದು ನಿನ್ನನ್ನು ಕನಿಕರಿಸುವನೆಂದು ಮಾತ್ರ ಆಶಿಸಬೇಡ. ಮಿಂಚಿ ಬಿಟ್ಟಿಲ್ಲ. ಒಪ್ಪಿಕೊಂಡೀಗಲೇ ಹರಿಭಕ್ತಿ ಬಿಟ್ಟು ನನ್ನ ಶರಣ ಬೇಡಿಬಿಡು ಕಂದ. ತಂದೆ, ಹರಿನಾಮಕ್ಕಿಂತ ಮಾನವನಿಗೆ ಬೇರೆ ಶರಣೋಪಾಯ ಇದೆಯೇ? ಪಿತೃದ್ರೋಹಿ, ನೀನು ಪುತ್ರವರನಲ್ಲ, ಪಿತೃ ಹಂತಕನಿರುವೆ. ಹರಿ ಮುಚ್ಚಿಸುವೆನು ನಿನ್ನಾಟ ಶಾಶ್ವತವಾಗಿ. ದಂಡನಾಯಕ, ಪುತ್ರಾಕಾರ ಪಡೆದು ಜನ್ಮಿಸಿದ ಈ ಕುಲದ್ರೋಹಿಯ ಸಂಹರಿಸಿ ದಾನವ ಕುಲವನ್ನು ನಿರ್ದೋಷಪಡಿಸುವೆ. ನಾಥ, ಇದು ಯಾವಾಗ ಹೊರವು? ಒಂದೇ ಒಂದು ಮಗು, ನಮ್ಮ ವಂಶಾಂಕುರವು. ವಂಶಾಂಕುರವಿದಲ್ಲ, ವಂಶ ನಾಶಪಡಿಸಲು ಬಂದ ಕೆತ್ತಲುಗಳು. ನಮೋ ಹಿರಣ್ಯಾಯ ನಮಃ. ಮುನೀಂದ್ರ, ನನ್ನ ನಾಥನ ಆವೇಶಪಟ್ಟು ಹೆತ್ತ ಕುಮಾರನ್ನೇ ಸಂಹರಿಸಲೆಂದು ಶರಬೀಸಿತು. ಮಹಾತ್ಮ, ಕನಿಕರಿಸಿ ಅವರನ್ನು ಶಾಂತಪಡಿಸುವಿರಾ? ಹಿರಣ್ಯಕಶಿಪ, ಸಾಕೆನ್ನು. ನಿನ್ನ ಉಪದೇಶವು ನನಗೆ ಅನಾವಶ್ಯಕ. ಅಮ್ಮ, ನಿನ್ನ ನಾಥನು ಮೂಲೋಕಾಧಿಪತಿ. ಆತನದು ವಜ್ರ ಸಂಕಲ್ಪ. ಇತರರಪ್ಪಣೆ ಕೇಳುವವನಲ್ಲ, ತಪ್ಪಿಸುವುದು ಶ್ರೇಯಸ್ಕರವಲ್ಲ. ಅಯ್ಯೋ, ಈ ಘೋರವ ನಾನೆಂತು ನೋಡಲಿ ಏನು? ಕಂದ ಪ್ರಹ್ಲಾದ, ನಿನ್ನ ಮೊಂಡುತನವ ಮಾಣೆಯ. ನನ್ನ ಗರ್ಭಶೋಕವ ತಪ್ಪಿಸಿ ನನ್ನನ್ನು ರಕ್ಷಿಸು ತಂದೆ, ನನ್ನನ್ನು ರಕ್ಷಿಸು. ಏತಕ್ಕಮ್ಮ ದುಃಖ ಪಡುವೆ? ಮರಣವು ಎಲ್ಲರಿಗೂ ಸಹಜವೇ ತಾನೆ? ಎಂದಿಗೋ ಒಂದು ದಿನ ಎಲ್ಲರೂ ಸಾಯಬೇಕಾದ್ದೇ. ಕೇಳಿದಿರಾ? ಕುಮಾರನ ಮಾತುಗಳನ್ನು ಕೇಳಿದಿರಾ? ನಿಮ್ಮ ಹೃದಯವು ಕರಗಲೊಲ್ಲದೆ ಹೆತ್ತ ಮಗನ ಮೇಲಿಷ್ಟು ಕಾಠಿಣ್ಯ ಉತ್ತರವೇ? ಅಮ್ಮ, ತಂದೆಯವರನ್ನು ನಿಂದಿಸಬೇಡ. ಆತನಿಗೆ ನನ್ನ ಮೇಲೆ ಅಮಿತವಾದ ಪ್ರೇಮ ತುಂಬಿದ್ದು. ಇಷ್ಟು ಸಣ್ಣ ವಯಸ್ಸಿನಲ್ಲೇ ಭವಬಂಧ ಪರಿಹರಿಸಿ ವಿಮುಕ್ತಿ ಪ್ರಸಾದಿಸುತ್ತಿರುವನು. ಹಾಗನ್ನದಿರು ಕಂದ, ಹಾಗನ್ನಲು ನಾನು ಭರಿಸಲಾರೆ ತಂದೆ. ಅಳಬೇಡಮ್ಮ, ನಿನ್ನಂತಹ ಪುಣ್ಯಾತ್ಮ ತಾಯಿಯ ಗರ್ಭದ ಮಗು ನಾನಾದುದಕ್ಕೆ ನನಗೆ ಇಷ್ಟು ತ್ವರೆಯಾಗಿ ವಿಮೋಚನೆ ಲಭಿಸುತ್ತಿರುವುದು. ಪ್ರಹ್ಲಾದ! ದಂಡನಾಯಕ, ತಡೆಗೈರಿ ಕುಲದ್ರೋಹಿ ವಹಿಸಿರಿ. ಒಂದು ನಿಮಿಷ ಅವಧಿ ಕರುಣಿಸಿ. ಕಯಾದು ಕಯಾದು ಕಯಾದು. ಏನು ಈ ಆಶ್ಚರ್ಯ? ಈತನಲ್ಲೇನೋ ಮಾಯಾ ಪ್ರಭಾವವಿರುವುದು. ಈತನನ್ನು ವಧಿಸದಿದ್ದರೆ ಮಹಾರಾಜರು ನಮ್ಮನ್ನು ವಧಿಸುವುದು ದಿಟ್ಟವು. ಎರ ತನ್ನಿ.
ಸರ್ಪಪಾಲಕ, ನಿನ್ನ ಪೂರ್ವೋತ್ತರವೇನು? ನಿನ್ ಕಾಲಿ ಬೀಳ್ತಿಂದವ್ರೆ ಮಾದೇ ಒಕ್ಲು. ನಾ ಬಂದು ಶಿವರಿಗಾನು, ನನ್ನ ಮಾಮ ಮಾರಿಯಾನು, ನನ್ ಸಿಂಗಿ ನಾಗಿ, ನಮ್ಮತ್ತೆ ಮಂಗಿ. ನಿಮ್ ಬಳಿ ಯಾವ್ಯಾವ ಹಾವುಗಳಿವೆಯೋ? ಒಪ್ಪಿಸ್ತೀನಿ ದೊರೆ. ಸುಮ್ನೆ ಕೂಗಿದಿರು, ಮೆಲ್ಲಗೆ ಮಾತಾಡ. ಬುದ್ಧಿ ದೊರೆ. ಪಾಪ ಯಾಕ್ದೊರೆ, ನಮ್ ಕೂಗೆ ಜೀವನಾಂಶ ದೊರೆ. ಹೌದು ದೊರೆ. ಸರಿ ಒಪ್ಪಿಸು, ಯಾವ ಯಾವ ಹಾವುಗಳಿರುವ ನಿಮ್ಮಲ್ಲಿ? ಏನ್ರಪ್ಪ ದೊರೆ, 1,000 ಐತೆ. ವಾಸುಕಿ, ಕರ್ಕೋಟಕ, ತಕ್ಷಕ, ಧನಂಜಯ, ಮಂಜರ, ಪಿಂಜರ, ಕುಂಡಕ, ಪಿಂಡಕ, ಕಾಲಿಯ, ಕಲಮಾಸ, ಸುಲಕ, ಸಂಕ, ನಬುಸ, ಪಿಂಗಳ, ಕಪಾಲ, ಬಲಾಟ, ಚಾಲಕ, ರಕ್ತಕ, ಕರಕರ, ಅಕರಕರ. ಏನಂತ ಒಪ್ಸೋದೊರೆ? ಪಿಂಜರ, ರಕ್ತ ಪಿಂಜರ. ಗುಡ್ಡದ ಚೆಲುವೆ ದೊರೆ, ಗುಡ್ಡದ ಚೆಲುವೆ. ಇದೆಲ್ಲ ಎಲ್ಲಿ ಬೇಡ ಆಡಿದೆ? ಒಪ್ತೂನು ದೊರೆ. ಮತ್ತೆ ಅದೇ ಕೂಗು. ಬುದ್ಧಿ ದೊರೆ, ಬುದ್ಧಿ. ನಿಮ್ಮಲ್ಲಿ ಮಾತನಾಡೋದಿದೆ, ನಡಿ. ಅಂತವನ ಏನ್ ಮಾತ್ ದೊರೆ? ಸುಮ್ಮನೆ ನಡೆಯೋ. ಎಲ್ಲಿಗೆ? ನಿನ್ನ ಗುಡಿಸಲಿಗೆ ದಾರಿ ತೋರು. ಇದೇನೋ ಭಂಡ ಮಾತೆ. ಚಿತ್ತ ದೊರೆ. ಮುದ್ದಾಗೈತೆ ಮಾರೆ ಮಗಿಂದು. ನಮಗಿತ್ತಿರೋದೊರೆ ಬೆಳೆಸ್ಕೊಂಡೆವು. ಮಕ್ಳೆಲ್ದೆ ದೊಡ್ಡೇನು ಕೊಟ್ಟಾಗಿದ್ದಾರೆ. ನಾನೆಂಬುದು ಕೇಳಿರಿ. ಈತನು ರಾಜಕುಮಾರ್. ಈ ಬಾಲನ ಹಾವುಗಳಿಂದ ಕಚ್ಚಿಸಿಬಿಡ್ಬೇಕು. ಗ್ವಾರದೊರೆ, ಗ್ವಾರ. ಮಗ ಸಾಯ್ದ. ಸಾಯ್ಬರಿಯಲ್ಲೇ ಕಳಿಸಿಬಿಡು. ಅನ್ಯಾಯ ದೊರೆ, ಅನ್ಯಾಯ. ಕಸಿ ಕಂದು ತಪ್ಪು ಮಾಡಿ ದಂಡ್ಸು. ಏನ್ ದೊರೆ, ನಿನ್ ಮನಸ್ಸು ಪಿಸಾಸಿನ? ನಿಂಗೆ ಮಕ್ಕಳಿದ್ರೆ ಅನುಭವ ಆಯ್ತಾ? ಪ್ರಹ್ಲಾದ, ಕೇಳಿದ್ದೀಯಾ ಇವರ ಮಾತನ್ನು? ನಿನ್ನ ಮೇಲೆ ನಮಗೆ ಅಲ್ಲ, ಅವರಿಗೆ ಕೂಡ ಎಷ್ಟು ದೈವ ನೋಡು. ಇಷ್ಟು ಮಂದಿಯ ಬಾಧೆಪಡಿಸಿ ನೀನು ಏಕೆ ಬಾಧೆಪಡುವೆ? ಹರಿಭಕ್ತಿ ಬಿಡಲಾಗದೆ. ನನಗಿಲ್ಲದೆ ಬಾಧೆ ನಿಮಗೇಕೆ? ನಿಮ್ಮ ಪರಿಪಾಠ ನಡೆಸಿ ಬಿಡಿ. ಅಷ್ಟಲ್ಲದೆ ಹರಿಭಕ್ತಿ ಬಿಡ ನನ್ನುವೆ. ಅದಕ್ಕಿಂತ ನನಗೆ ಮರಣವೇ ಮೇಲು. ಅದೇಂದರೆ ಅಸ್ಮಯಿನ ಅಂಗ್ ದಂಡಿಸ್ತೀಯಾ? ಸಾಕ್ಮುಚ್ಚ. ಹರಿ ರಾಕ್ಷಸ ವಿರೋಧಿ. ಆತನ ಧ್ಯಾನಿಸುವುದು ನಿಷೇಧವೆಂದು ತಿಳಿಯದೆ? ಅದೇ ತಪ್ಪು. ನಾನು ಒಪ್ತೆ. ಬುದ್ಧಿದೊರೆ, ನನ್ ಮಾತ್ ಕೇಳು. ಆತನ ಮಾತಿ ಸಮತಾನು. ಏ ಸಣ್ಣದೊರೆ, ಮೊದ್ಲೇ ಸಮತಾನು. ನನ್ ಮಾತ್ ಇಡ್ಸುದ್ವಾ ಸರಿ, ಇಲ್ಲ ಬುಸ್ ಕಡ್ಸ್ಬಿಡ್ತೀನಿ. ಹಂಗೊಂದ್ ದಾಟು ಅಂದ್ರೆ ಸತ್ತು ಹೊರಗೋಗ್ತಿ. ದೊರೆ, ಗೊತ್ತಾ ನನ್ ಬುಸ್? ಗೊತ್ತು, ಅವನನ್ನೊಮ್ಮೆಯೂ ಕಡಿಯವು. ಹೇ ಸಣ್ಣದೊರೆ, ನಿಂಗೇನು ಗೊತ್ತು? ಎಬ್ಬಿಸ್ತೀನಿ ನನ್ ಬುಸ್. ಮುದ್ದು ಮಗಂಡ ತೆಂಬೂಜಿ ಕಡ್ದು ಬಿಟ್ರೆ ಪಾಪ ಅಲ್ಲ, ಸತ್ತಾನು ಸಂತೋರೆ. ಕಳಿಸ್ಬಿಟ್ಟೇನೆ, ಒಪ್ಕೊಳ್ಳಂಗೆ ಎದುರಿಸ್ಬಿಡ್ತೀನಿ. ಬೆಂಬುಚ್ಚಿ ನೋಡ್ತಾನೆ, ಅಡಾಬಿಡಿ ದಡಾಬಿಡಿ ಮನಸ್ ಬದಲಾಯಿಸ್ತಾನೆ ಹುಡುಗ್ನು. ನೋಡು. ಕ್ವಾ ಸಣ್ಣದರ ಕ್ವಾ. ನೋಡ್ದೆ ಆಯ್ತ್ನಾ? ಏ ಗುಡ್ಡ ಚೆಲುವೆ, ನಿನ್ನ ಗುಟಕ್ಕಂತ ಮುಕ್ಕಾಗ್ತದೆ. ಏನಂತೀಯ? ಆಹಾ, ಎಷ್ಟು ಅಂದವಾಗಿರುವುದು. ಸಿಂಗಿ ನೋಡ್ತಾವಳೆ, ಮಡಗು ಬುಟ್ಟ್ಯಾಗೆ. ಏನ್ ಆಶ್ಚರ್ಯವು? ಏನೇ ಅವುಗಳಲ್ಲಿ ಯತ್ಮಾಯ ಹೋದ್ವಿ? ಅನ್ಯಾಯ. ಈ ಮಾಯಾ ಮಂತ್ರ ಬೇಡ ದೊರೆ. ಇವನ್ ಮಡ್ಡಿಯೆಲ್ಲ ಬಂದ್ ದೊಡ್ಡವನು, ಹಾಡಿದ ಬದುಕೋರ್ ನಾವು. ಅವಿಲ್ಲದೆ ಮತ್ತೆ ಹೂವ ಇಲ್ಲ ಕಡೆಗ ಅನ್ಸುತ್ತವೆ. ಮಣ್ ತಿಂದು ಬಿಟ್ಟಿದ್ದಾರೆ. ನಿಮ್ ಪಾದಗಳಿಗೆ ಬೀಳ್ತೀನಿ. ನಮ್ಮ ಮಾವುಗಳು ನಮ್ಗೆ ಒಪ್ಸಿದ್ದಾರೆ. ಜೀವವು ನೀನೈಸಲೇ ದೇವಾ, ಜೀವವು ನೀನೈಸಲೇ, ಪೋಷಣೆ ಭಾರವು ನಿನದೈಸಲೇ, ನನ್ನ ಭಾರವು ನಿನದೈಸಲೇ. ಸಿಂಗಿ ಮಂಗಿ ನಮ್ ಪುಟ್ಟರೆಗೆ ಕಯಾದು ಪ್ರಹ್ಲಾದನು ಬಂದಿರುವನು, ನಮ್ಮ ಕುಮಾರನು ಬಂದಿರುವನು, ನನ್ನ ಮಾತು ನಡೆಸಿದನು. ಕಯಾದು ಮನಸ್ಸು ಬದಲಿಸಿಕೊಂಡಿರುವನು, ಬಂದಿರುವನು. ಅಮ್ಮ ಬಂದಿರುವೆ ಕಂದ. ಅಮ್ಮ ನನ್ನ ಚಿನ್ನ. ಕಂದ, ನಿನ್ನ ತಾಯಿಯ ಪ್ರಾಣವನ್ನು ಉಳಿಸಿಬಿಡಲು ಹರಿಭಕ್ತಿಯನ್ನು ಬಿಟ್ಟಿರುವೆ ಅಷ್ಟೇ. ಅದಾವುದಮ್ಮ?
ಹರಿಭಕ್ತಿ ಬಿಟ್ಟು ನಾನು ಜೀವಿಸಲಿಲ್ಲವೇ? ಹರಿಭಕ್ತಿ ಇನ್ನೂ ಬಿಟ್ಟಿಲ್ಲವೇ? ಅಸಾಧ್ಯವೆಂದು ಹೇಳಿದೆನಲ್ಲ. ದಂಡನಾಯಕ, ಮತ್ತೆ ಏಕೆ ವಹಿಸಲಿಲ್ಲ? ವಧಿಸಲು ಪ್ರಯತ್ನಿಸಿದೆವು, ಕತ್ತಿಗಳಿಂದ ಕಡಿದೆವು. ಆತನ ಶರೀರವು ಕಂದಲಿಲ್ಲ, ಕುಂದಲಿಲ್ಲ. ಆನೆಗಳಿಂದ ತುಳಿಸಿದೆವು, ಅಪ್ಪ ಎಂದು ಕೂಡ ಅನ್ನಲಿಲ್ಲ. ಪರ್ವತಾಗ್ರದ ಮೇಲಿಂದ ಕೆಳಕ್ಕೆ ಬೀಳಿಸಿದೆವು, ಹಾವುಗಳಿಂದ ಕಚ್ಚಿಸಿದೆವು. ನಿಜವೇ? ತಮ್ಮ ಪಾದದ ಮೇಲೆ ಆನೆ, ನಾನೇ ಸ್ವಂತವಾಗಿ ನೋಡಿದೆ. ಏನೇ ಆಶ್ಚರ್ಯವು? ಹಿರಣ್ಯಕಶಿಪ, ಕೇಳಿದೆಯಾ ನಾರದ? ಕೇಳಿದೆನು, ಎಲ್ಲವನ್ನೂ ಕೇಳಿದೆನು. ಇಷ್ಟ ಚಿಕ್ಕ ವಯಸ್ಸಿಗೆ ಪ್ರಹ್ಲಾದನು ಇಷ್ಟು ಮಾಯೆ ಹೇಗೆ ಕಲಿತನು? ನನ್ನ ಊಹಿಗೆ ನಿಲುಕುತ್ತಿಲ್ಲ. ದಾನವೇಂದ್ರ, ನೀನೆಂದ ಹಾಗೆ ಇದು ಊಹಾತೀತವೇ. ಆದರೆ ನನ್ನ ಮನಸ್ಸಿಗೊಂದು ತೋರುತ್ತಿರುವುದು. ಯಾವುದು? ಅಯ್ಯೋ, ಸುಮ್ಮನೆ ಪ್ರಹ್ಲಾದನಿಗೆ ಅಪಾಯವು ಇಮ್ಮಡಿಸುವುದೇ? ಯಾವುದು ನಾರದ? ಹೇಳಿಬಿಡು. ಪ್ರಹ್ಲಾದನು ಅಮರನೇ? ಇಲ್ಲ ದೇವತೆಗಳ ಸೇಡಿಗೆ ಆತನಿಗೆ ಅಮೃತ ಬಡಿಸಿರುವರೆ? ಅಲ್ಲ ದಾನವೇಂದ್ರ, ಇದು ಅಮೃತ ಪ್ರಭಾವವಲ್ಲ. ಮತ್ತೆ ಗೋಪ್ಯ ಬಿಡಿಸಲೇ? ಅಯ್ಯೋ, ಹೇಳಿಬಿಡೆ, ಆ ಶ್ರೀಹರಿ ಕೋಪಿಸುವನೇನು? ಶ್ರೀಹರಿ? ನಾರದ, ಎಲ್ಲಿರುವನ ಶ್ರೀಹರಿ? ಹೇಳಿಬಿಡು ನಾರದ, ಹೇಳಿಬಿಡು. ನಿನ್ನ ಕುಮಾರನಲ್ಲಿಯೇ. ಪ್ರಹ್ಲಾದನಲ್ಲಿ ಪ್ರವೇಶಿಸಿದ್ದಾನೆ. ನಿಜವು ನಾರದ, ನಿಜವನ್ನೊಪ್ಪಿಸಿದೆ. ಆ ಮಾಯಾವಿ ಬಾಲನಲ್ಲಿ ಅವಿತಿರುವನು. ಅದಕ್ಕೆ ಮೂಲೋಕವನ್ನು ಹುಡುಕಿದ್ರೂ ನನಗೆ ಕಂಡು ಬರಲಿಲ್ಲ. ಒಮ್ಮೆಗೆ ಸಿಕ್ಕಿರುವನು. ನಾರದ, ಈ ಮಾತನ್ನೆಲ್ಲೂ ಆಡಬೇಡ. ಆ ಶ್ರೀಹರಿಯ ಸಂಹರಿಸಿ ನನ್ನ ಶಪಥವನ್ನು ನೆರವೇರಿಸಿಕೊಳ್ಳುವೆನು ಈ ರಾತ್ರಿ. ದಂಡನಾಯಕ, ಏನಾಯಿತು? ಪ್ರಹ್ಲಾದನ ಮರಣ ಹೊಂದಿದನೆ? ಇಲ್ಲ ಪ್ರಭು,
ಅಗ್ನಿಗುಂಡ ಮಧ್ಯದಲ್ಲಿ ಬಿಸಿಡು ಬಂದರೂ ಆತನ ಶರೀರವನ್ನು ಒಂದು ಬೊಬ್ಬೆ ಕೂಡ ಬಾಧಿಸಲಿಲ್ಲ ಪ್ರಭು. ಹಾಗೆಯೇ ಅವನ ಕೈಕಾಲು ಕಟ್ಟಿ ಆಕಾಶವು ಮುಟ್ಟಿ ಸಮುದ್ರದೊಳಗೆ ಬಿಸಿಟಿ ಬನ್ನಿರಿ. ಹೇಗೆ ಸಾಯನೋ ನೋಡುವೆನು. ರಾಜಕುಮಾರ, ಈ ಸಾರಿ ನಿನಗೆ ಮರಣ ತಪ್ಪದು. ಅನುಭವಿಸು. ನನ್ನ ತಂದೆಗೆ ನನ್ನ ಕೊನೆ ನಮಸ್ಕಾರವನ್ನು ಅರಿಕೆಗೈಯಿರಿ. ಶ್ರೀಮನ್ನಾರಾಯಣ ನನ್ನ ತಂದೆಗೆ ಸದ್ಬುದ್ಧಿ ಫಲ ನೀಡಿ ರಕ್ಷಿಸು ಸ್ವಾಮಿ. ಸ್ವಾಮಿ, ಕುಮಾರನಲ್ಲಿ ಪ್ರಹ್ಲಾದನೆಲ್ಲಿರುವನು? ಸ್ವಾಮಿ, ಮಾತಾಡರೇಕೆ ಸ್ವಾಮಿ? ಮತ್ತೆ ಮತ್ತೆ ನನ್ನ ಮಗುವನ್ನು ಅಪಹರಿಸಿರುವಿರಿ, ಎಲ್ಲೋ ಇಟ್ಟಿರುವಿರಿ, ಸಿದ್ಧಪಡಿಸಿರಿ ಸ್ವಾಮಿ. ತಾಯಿ ಮಗ್ಗುಲಲ್ಲಿ ನಿದ್ರಿಸುತ್ತಿದ್ದ ಮಗುವನ್ನು ಅಗಲಿಸುವ ಇವರೇ ಒಪ್ಪದಿ ಘೋರ. ಸಿದ್ಧಪಡಿಸಿರಿ, ನನ್ನ ಮಗುವನ್ನು ನನಗೊಪ್ಪಿಸಿರಿ, ನನ್ನ ಮಗುವನ್ನು ನನಗೊಪ್ಪಿಸಿರಿ. ಕೈಯಾರು ಸ್ವಾಮಿ, ಪ್ರಹ್ಲಾದನೆಲ್ಲಿರುವನು? ನನ್ನ ಮಗನನ್ನೇನು ಗೈದಿರಿ? ಸಿದ್ಧಪಡಿಸಿ ಸ್ವಾಮಿ, ಸಿದ್ಧಪಡಿಸಿ ಸ್ವಾಮಿ. ಕೈಕಾಲುಗಳ ಕಟ್ಟಿ ನಡು ಸಮುದ್ರ ಮಧ್ಯೆ ಬಿಸಿಟಲು ಒಪ್ಪಿಸಿರುವನು. ಕುಮಾರ, ಪ್ರಹ್ಲಾದ. ಮಗನ ಕಟ್ಟಕಡೆಯ ಮುಖವೇ ಕಾಣದಂತಾಯಿತೆ. ನಾನಷ್ಟು ಪಾಪವೇನು ಮಾಡಿರುವೆನು? ಕಡೆಯ ಘಳಿಗೆಯಲ್ಲಿ ಅಮ್ಮ ಅಮ್ಮ ಎಂದು ಮಗು ನನಗಾಗಿ ಎಷ್ಟು ಪರಿತಪಿಸಿದೆನು. ಅಥವಾ ತನ್ನನ್ನುಳಿಸಿಕೊಳ್ಳದ ಅಧಮ ಪಾಪಿಗೆ ಬಸಿರೆಂದು ಎಷ್ಟು ತಪ್ಪಿಸಿದನೋ, ಎಷ್ಟು ತಪ್ಪಿಸಿದನೋ. ನೊಂದುಕೊಳ್ಳೋದಿರಿ ದೇವಿ. ನಮ್ಮ ಅದೃಷ್ಟ ಬಲವಶ ಕುಮಾರನ ಬುದ್ಧಿ ಬದಲಾಗಕೂಡದೆ, ಆ ಶುಭವಾರ್ತೆಯೊಡನೆ ಭಟರ ಹಿಂದಿರುಗಕೂಡದೆ. ಅಗೋ ಬಂದಿದ್ದಾರೆ. ಏನಾಯಿತು? ರಾಜಕುಮಾರನ ಸಮುದ್ರ ಮಧ್ಯೆ ಬಿಸಿಡು ಬಂದು. ಅಯ್ಯೋ, ಏನಾದನು? ಮುಳುಗೆ ಬಿಟ್ಟನು. ಮುಳುಗಿ ಬಿಟ್ಟನೆ. ಕುಮಾರ, ಪ್ರಹ್ಲಾದ ಮೇಲೆ ಬರಲೇ ಇಲ್ಲವೇ? ಇಲ್ಲ ಪ್ರಭು, ಮರಣ ಹೊಂದಿದ. ಕುಮಾರ, ನನ್ನಿಂದ ಎಂಥ ಕ್ರೌರ ಮಾಡಿಸಿ ಹೋಗಿರುವೆ. ಏಕೆ ನನ್ನ ಮೇಲಿಷ್ಟು ಪಂಥವು ಕಂದ? ಯಾವ ಅಪಕಾರಗೈದಿನೆಂದು ನನ್ನ ಮೇಲಿಷ್ಟು ಕ್ರೋಧ ಹೂಡಿ ನನ್ನ ವೈರಿ ಪಕ್ಷವ ಸೇರಿಕೊಂಡೆ. ಕೈಯಾರ ಮಗುವನ್ನು ಸಾವು ಪಡೆದ ತಂದೆ ಎಲ್ಲಾದರುಂಟೆ? ಏನು ಪಾಪ ಮಾಡಿದೆನೆಂದು ನನಗೆ ಈಗ ಗರ್ಭಶೋಕವು. ಕೈಯಾದವು ನನಗೆ ಮಾತ್ರ ಪುತ್ರ ಪ್ರೇಮ ಇರದೆ ಒಳಗೊಳಗೆ ನಾನೆಷ್ಟೊಂದು ತಪಸ್ಸಿ ಬೇಯುತ್ತಿರುವೆನೋ ನಿನಗೆ ತಿಳಿಯದೆ. ಆದದೇನು ಆಗಿಬಿಟ್ಟಿತು. ಮನಸ್ಸನ್ನು ಕಲ್ಲಾಗಿಸುವ. ಒಟ್ಟು ನಮಗೆ ಪುತ್ರನೇ ಹುಟ್ಟಲಿಲ್ಲವೆಂದುಕೊಳ್ಳೋಣ. ದಂಡನಾಯಕ, ಸಮುದ್ರ ಮಧ್ಯೆ ಬಿಸಿಟ್ಟು ಬಂದ ಸಮಯ ನನ್ನ ಕಂದ ಕಣ್ಣೀರು ಬಿಡಲಿಲ್ಲವೇ? ಇಲ್ಲವು ತಾಯಿ. ಅಮ್ಮ ಎಂದು ನನ್ನನ್ನು ನೆನೆಸಲಿಲ್ಲವೇ? ಇಲ್ಲ ಅಮ್ಮ. ಪಾಷಾಣ ಹೃದಯನು. ದಂಡನಾಯಕ, ಏನೂ ಮಾತಾಡಲೇ ಇಲ್ಲವೇ? ತಂದೆಯವರಿಗೆ ತನ್ನ ತುದಿ ನಮಸ್ಕಾರಗಳನ್ನು ತಲುಪ ಬಯಸಿದನು. ತನ್ನ ತಂದೆಗೆ ಸದ್ಬುದ್ಧಿ ಮಾರ್ಗ ತೋರಲು ಶ್ರೀಹರಿಯ ಪ್ರಾರ್ಥಿಸಿದನು ತಾಯಿ. ಕುಮಾರ, ಪ್ರಹ್ಲಾದ, ದಾನವೇಂದ್ರ, ಏನು ಈ ಬೀಳುತನು? ಅನನ್ಯ ಸಾಧ್ಯವಾದ ಕಠೋರ ದೀರ್ಘ ತಪೋಬಲ ಗಳಿಸಿದವನು, ಮೂಲೋಕವನ್ನು ಜಯಿಸಿದವನು, ಆತುರ ಬರೆ ಸೂರ್ಯಚಂದ್ರಾದಿ ಸಕಲ ಗ್ರಹಚಾರವನ್ನು ಶಾಸನಗೈದವನು, ನೀನೇಷ್ಟು ಬೀಳ್ವಡೆದು ವಿಲಪಿಸುವುದು? ಎತ್ತ ತಂದೆಯಲ್ಲವೇ? ಕಣ್ಣು ತೊಯ್ದವರ ಇದೇ ನನ್ನ ಪ್ರಥಮ ಅನುಭವವು.
ವಿಚಿತ್ರವು ನಾರ್ನ. ಪುತ್ರ ವಾತ್ಸಲ್ಯಮಯ ಶೀತಲ ಹಿಮಪಾತ ಪರೆ ವಜ್ರ ಸಮಾನನಾದ ದಾನವೇಂದ್ರನ ಹೃದಯವು ಕರಗಿ ಕಣ್ಣೀರ ರೂಪವಾಗಿ ಪ್ರವಹಿಸುತ್ತಿರುವುದು ನಾರ್ನ. ದೀನ ಶರಣ್ಯ ಲಕ್ಷ್ಮೀ ವಲ್ಲಭ ದೀನ ಶರಣ್ಯ ಕರುಣಾಭರಣ ಕಮಲಲೋಚನ ನಾಥ. ಅಗೋ ಕುಮಾರನ ಕಂಡು. ಹೌದು, ಅದೇ ಕಂಡು ಕೇಳಿ ಬರಲಿಲ್ಲವೇ? ಕೇಳಿ ಬಂದಿದೆ ದೇವಿ, ಆದರೆ ಅದು ನಮ್ಮ ಭ್ರಮೆ. ಇನ್ನೆಲ್ಲಿಯ ಪ್ರಹ್ಲಾದನು ಕನಿಷ್ಠ ಪಕ್ಷ ಕಣ್ಣಾರೆ ನೋಡುವುದಕ್ಕೂ ಮೃತಕಳೆ ವರವೂ ಕೂಡ ಇಲ್ಲದಂತೆ ಗೈದವೆ. ಪರಮೇಶ್ವರ, ಯಾವ ಪಾಪ ಗೈದನೆಂದು ನನಗೆ ಶಿಕ್ಷೆ? ನನ್ನ ಅರ್ಧಾಂಗಿಯಾದರೆ ನೀನು ಗೈದ ಪಾಪವು ದೇವಿ. ಸ್ವಾಮಿ ಸ್ವಾಮಿ, ಕನಸಿನಲ್ಲೂ ಸಹ ನಾನಂತಹ ಪಾಪವನ್ನೆನೆದು ಅರಿಯೇನೆ. ನಿನ್ನನ್ನು ನಿಂದಿಸಲಿಲ್ಲ ದೇವಿ, ಇದು ನನ್ನ ಪೂರ್ವಜನ ದುಷ್ಕೃತವು. ಇಲ್ಲದೇನೆ ಎತ್ತ ಕುಮಾರನೇ ನನಗೆ ಅವಿಧೇಯನಾಗಿ ಶತ್ರುಭಕ್ತನಾನೇ ದೇವಿ. ಪೂರ್ವಜನ್ಮ ದುಷ್ಕೃತ. ಇದು ನಿಜವೇ? ನಿಜವೇನಮ್ಮ ಸ್ವಾಮಿ? ಕೈಯಾದು ನಾನು ಸುತ್ತಪಡಿಸಿನಿ. ನಮ್ಮ ಪುತ್ರ ಪ್ರೇಮ ಅಂತಿರವಾದ್ರಿಂದ ಕಿಂಕರರು ಬಾಲಕನ್ನು ಅವಿತರವರು ಸಮುದ್ರ ಮಧ್ಯೆ ಬೆಸುಟಿವೆಂದು ನಮ್ಮಲ್ಲಿ ಬೋಂಕಿರುವರು. ಸುಳ್ಳು ತಂದೆ, ಸುಳ್ಳೆ? ನನ್ನನ್ನು ಸಮುದ್ರ ಮಧ್ಯೆ ಬಿಸಿಲು ಬಿಟ್ಟರು. ಮತ್ತೆ ಹೇಗೆ ಮೇಲೆ ಬಂದೆ? ಸಮುದ್ರದೊಳಗೆ ನನಗೇನು ಅಪಾಯವು ತಂದೆ? ಅದು ಲೋಕಜನನಿಯಾದ ಲಕ್ಷ್ಮೀದೇವಿಯು ಹುಟ್ಟಿದ ನಿಲಯ, ಲೋಕಜನಕನಾದ ಶ್ರೀಹರಿಯು ಮಲಗುವ ಸ್ಥಳವು. ಆದ್ದರಿಂದ ಅದು ನನಗೆ ತಾತನವರ ಸ್ಥಳ. ಚೆನ್ನಾಗಿ ಆಡಿಕೊಂಡು ಬಂದನು ತಂದೆ. ಏನು ನನ್ನ ಹುಚ್ಚರಾಗಿಸುತ್ತಿರುವೆಯಾ? ನಿಜವು ತಂದೆ. ನಾರದ, ಹೌದು, ಹುಚ್ಚರವನೇ ಆಗುತ್ತಿರುವೆ. ಹೆತ್ತ ತಂದೆಯಲ್ಲವೇ? ಬಿಟ್ಟು ಬಿಡು ದಾನವೇಂದ್ರ, ಆ ತಾಯಿಯ ಶೋಕವು ನೋಡಲಾರದಿರುವೆನು. ಪ್ರಹ್ಲಾದನು ಮಾತ್ರವೂ ಹರಿಭಕ್ತಿ ಬಿಡನು. ನೀನೇ ಹೇಗೋ ಸಹಿಸಿ ಸರಿಪಡಿಸಿಕೊಂಡು ಬಿಡು. ಅಂದರೆ ಲೋಕವು ನಿನ್ನ ಕೊಂಚ ಪರಿಹಾಸ್ಯಗೈವುದು. ಪರಿಹಾಸಗೈವುದಷ್ಟೇ ನಾರದ, ಇವನ ಜಾಡ್ಯವು ಮೂಲೋಕವೆಲ್ಲ ವ್ಯಾಪಿಸಿ ಎಲ್ಲರೂ ಹರಿಭಕ್ತರಾಗುವರು. ನನ್ನ ಸಾರ್ವಭೌಮತ್ವವು ನಿರರ್ಥಕವಾಗುವುದು. ಆ ಅವಮಾನವು ನಾನು ಭರಿಸಬಗೆಯೇನು? ಪ್ರಹ್ಲಾದ, ಇನ್ನಾದರೂ ಹರಿಭಕ್ತಿ ಬಿಡುವೇ ಇಲ್ಲವೋ? ನೀನು ಗೈಯುವುದು ನನಗೆ ಬೇರೆಂಬುದು ಧರ್ಮವೇ? ಯಾವುದು ನಾನು ಗೈಯುವುದು? ಹರಿಸ್ಮರಣೆ. ನಾನು ನಿದ್ದೆಯಲ್ಲಾದರೂ ಮಾಡಲಾರದೆ ಬಿಟ್ಟಿದ್ದರು ನಿನಗೆ ഇരുಳು ಬೆಳಗು ಆತನ ಸ್ಮರಣೆಯೇ ಅಷ್ಟೇ. ನನಗಿಂತ ನೀನೇ ಒಬ್ಬ ಹಿರಿಯ ಭಕ್ತನು. ನಾಥ, ಆವೇಶ ಪಡೆದಿರಿ. ನನಗೆ ಈ ಒಂದು ಅವಕಾಶ ನೀಡಿರಿ. ಕುಮಾರನ ಪಥ ಬಿಡಿಸಿ ಉದ್ಯೋಗಿಸಿ ಮನಸ್ಸು ಬದಲಿಸುವೆನು. ಬಾಲಕನಲ್ಲಿ ನಿಜವಾಗಿಯೂ ಅಷ್ಟು ಪ್ರಭಾವ ಉಂಟೆ? ಇದು ಬಾಲನ ಪ್ರಭಾವವಲ್ಲವು, ಶ್ರೀಹರಿಯ ಮಾಯಾಜಾಲ ಎಷ್ಟಕ್ಕಿಂತಲೂ ಅಲ್ಲವು. ಇಲ್ಲೇನು ಮೋಸವಡಗಿದೆ. ಮೋಸವೇ? ಯಾವುದು ಮೋಸ? ನಿನ್ನ ಕಿಂಕರರು ನಿನ್ನಾಜ್ಞಾನುಸಾರವೇ ಬಾಲನಿಗೆ ಎಲ್ಲಾ ಶಿಕ್ಷೆಯನ್ನು ನಿಜವಾಗಿ ವಿಧಿಸಿದ್ದಾರೆಯೇ ಎಂದು ನನ್ನ ಸಂದೇಹ. ನಿಜವೇ? ಅವರಿಗೆ ಪ್ರಹ್ಲಾದರಲ್ಲಿ ಅಂತವಿಲ್ಲದ ಅನುರಾಗವು. ಶಿಕ್ಷೆಗೈದರರು ನಾನೇ ಸ್ವಂತವಾಗಿ ಶಿಕ್ಷೆಗೈವೆನು. ಇದು ಏನು ಘೋರವು? ಬಾಲಕನಿಗೆ ಕಾಲಕೂಟ ವಿಷಮನ್ನು ಕುಡಿಸುವಿರಾ? ಈ ವಿಪರೀತವು ಎಲ್ಲಿಯಾದರೂ ಉಂಟೆ? ಹೌದು ದೇವಿ, ವಿಪರೀತವೇ. ಪುಟ್ಟ ತಂದೆ ಸಂಹರಿಸಿದವನ ತಂದೆಗೆ ಪರಮ ಶತ್ರುವಾದವನನ್ನು ಪೂಜಿಸುವ ಪುತ್ರನಿರುವುದೇ ವೈಪರೀತ್ಯವಲ್ಲದೆ ಮತ್ತೇನಿರುವುದು? ಇವನು ಪುತ್ರನಲ್ಲ, ದಾನವಕುಲ ವಿಧ್ವಂಸಕನು. ಇವನು ವಧಿಸುತ್ತಿರಬೇಕು. ಅಯ್ಯೋ, ಇದೇನು ಅವಿವೇಕವು? ಪ್ರಹ್ಲಾದನು ಸಾಮಾನ್ಯ ಬಾಲಕನಲ್ಲವು. ಯಾವುದೋ ಅಜೇಯವಾದ ದೈವಿಕ ಶಕ್ತಿ ಅವನನ್ನು ಕಾಪಾಡುತ್ತಿರುವುದು.
ಅವನಿಗೆ ಮೃತ್ಯು ಒಳಪಟ್ಟರೆ ನಮಗೆ ಯಾವುದು ಕೆಡುಕು ಮೂಡುವುದೆಂದು ನನ್ನ ಮನಸ್ಸು ಶಂಕಿಸುತ್ತಿರುವುದು. ಸ್ವಾಮಿ, ನನ್ನ ಪ್ರಾರ್ಥನೆಯನ್ನು ಆಲೈಸಿರಿ. ಕಂದ ಪ್ರಹ್ಲಾದ. ಇವನು ನಿನ್ನ ಪುತ್ರನಲ್ಲ, ಇನ್ನು ನಿನಗೆ ಒಂದು ಋಣ ತೀರಿಬಿಟ್ಟಿದೆ. ಪ್ರಹ್ಲಾದ, ಹರಿಭಕ್ತಿ ಮಾನವೀಯ ಇಲ್ಲ ವಿಷ ಕುಡಿಯುವೆಯ? ಬಿಡಲನು. ನನ್ನ ಮೈಯಲ್ಲಿ ಪ್ರಾಣವಿರುವಲ್ಲಿ ಇದು ನಡೆಯುವುದಕ್ಕೆ ಬಿಡನು. ಮೊದಲು ನನ್ನನ್ನು ವಧಿಸಿ, ಆ ತರುವಾಯ ನನ್ನ ಮಗನನ್ನು ವಧಿಸಿರಿ. ಆ ವಿಷ ಪಾತ್ರೆಯನ್ನು ನನಗಿತ್ತು ಬಿಡಿ. ಕಯಾದು, ಆ ವಿಷಪಾತ್ರ ನೀನೇ ನಿನ್ನ ಮಗನಿಗಿತ್ತು ಬಿಡು. ನನ್ನ ಕೈಯಿಂದಲೇ ನನ್ನ ಮಗನಿಗೆ ವಿಷ? ಹೌದು, ಇದು ನನ್ನ ಆಜ್ಞೆ. ಉಲ್ಲಂಘಿಸಿದೆಯೋ ನನ್ನ ಮೇಲೆ ಆಣೆ. ಅಯ್ಯೋ ದೇವಿ ಕಾತ್ಯಾಯಿನಿ, ಇದೇನು ಘೋರವು ತಾಯಿ, ಇದೇನು ಘೋರವು. ಏತಕ್ಕಮ್ಮ ರೋಧಿಸುವೆ? ಎಲ್ಲಕ್ಕೂ ಆ ಪರಮಾತ್ಮನಿರುವನಲ್ಲ, ನಮಗೇಕಮ್ಮ ಭಯವು? ಇದು ಕಂದ, ಕೆತ್ತ ಮಗುವಿಗೆ ಕೈಯಾರ ಕಾಲಕೂಟ ವಿಷವಿತ್ತ ತಾಯಾದ ನನ್ನ ಬಿರುದು ಆ ಚಂದ್ರಾರ್ಕವು ನಿಲ್ಲಿ ಕಂದ, ಕಂದ. ಅಮ್ಮ, ಅಮ್ಮ, ಪ್ರಹ್ಲಾದ, ಪ್ರಹ್ಲಾದ, ಕಂದ, ಕಂದ. ದಾನವೇಂದ್ರ, ಪ್ರಹ್ಲಾದನು ನಿನ್ನ ಪುತ್ರನೆಂದೇ ಭ್ರಮೆ ಪಡುತ್ತಿರುವೆಯಾ? ವರಪ್ರಸಾರಿಯಾದ ನಿನ್ನನ್ನು ಕಬಳಿಸಲು ಮೃತ್ಯುವಿಗೆ ಬೇರೆ ಮಾರ್ಗವಿಲ್ಲದೆ ನಿನ್ನ ಪುತ್ರ ರೂಪ ಪಡೆದು ಜನಿಸಿರುವನು. ನಿನ್ನಲ್ಲಿ ಪುತ್ರ ವಾತ್ಸಲ್ಯ ಉದ್ಭವಿಸಿ ಬಾಧಿಸುತ್ತದೆ. ಆ ಪುತ್ರ ವಾತ್ಸಲ್ಯವೇ ನಿನ್ನನ್ನು ಕೊರಗಿಸಿ ಕ್ರಮವಾಗಿ ಕೃಷಿಪಡಿಸುತ್ತಿರುವುದು. ನಿನಗೆ ಮರಣವು ತಪ್ಪದು. ಹೌದು, ಪ್ರಹ್ಲಾದ ನನ್ನ ಪುತ್ರನಲ್ಲವು ಅಲ್ಲವು. ಕಂದ ಪ್ರಹ್ಲಾದ, ಹರಿಭಜನೆ ಬಿಡಲಾರೆ, ಆದರೆ ಗುಟ್ಟಾಗಿ ನಿನ್ನಲ್ಲಿ ನೀನೇ ಭಜಿಸಿಕೊಳ್ಳಲಾಗದೆ ತಂದೆಯವರ ಎದುರಿಗೆ ಹೇಗೆ ಸ್ತುತಿಸುವೆಯೋ? ಆತನೇ ಕೇಳ ಬಯಸಿದಾಗ ಅಸತ್ಯವೆಂತೂ ಮಾತಾಡಲಮ್ಮ. ಪ್ರಾಣೇಶ್ವರ, ಮರಳಿ ಯಾವುದು ಆವೇಶ? ಯಾರು ಇವನ ಪುತ್ರನಲ್ಲ, ನನ್ನ ಪಾಲಿನ ಮೃತ್ಯು. ಸ್ವಾಮಿ, ಪ್ರಾಣೇಶ್ವರ, ಸ್ವಾಮಿ, ಸ್ವಾಮಿ, ಅಮ್ಮ, ಅಮ್ಮ. ಪ್ರಹ್ಲಾದ, ನಿಜವೇ ಹೇಳು, ಯಾರು ನೀನು? ಸೃಷ್ಟಿಯಲ್ಲಿನ ಅನಂತ ಕೋಟಿ ಜೀವರಾಶಿಗಳಲ್ಲಿ ನಾನೇ ಓರ್ವನು. ಅಲ್ಲವು, ನೀನು ಮೃತ್ಯು. ಅದು ನಿನ್ನ ಭ್ರಮೆ. ಆಗಲಿ ಬಿಡು. ಈ ಗದಾದಂಡವ ನೋಡು, ಇದು ಪರಮೇಶ್ವರ ವರಪ್ರಸಾದಿತವು. ಇದರಿಂದ ನಿನಗೆ ಸಾವು ತಪ್ಪದು. ಏನು, ನಿನಗೆ ಸಾವು ಬರದೆ? ಸಾವು ಹುಟ್ಟುಗಳು ನಮ್ಮ ಕೈಯಲ್ಲಿಲ್ಲ. ಆ ಶ್ರೀಹರಿ ಸಂಕಲ್ಪ ಬಾರದೆಯೇ ಕೀಟ ಮಾತ್ರವೂ ಸಹ ಕದಲದು. ಹಾಗೆಯೇ ಅಂದ್ರೆ ನಿನ್ನ ಸಾವನ್ನು ನಿನ್ನ ಹರಿವನ್ನು ರಕ್ಷಿಸುವನೇ? ಮತ್ತೆ ಇದುವರೆಗೆ ನನ್ನನ್ನು ರಕ್ಷಿಸಿ ಯಾರೆಂದುಕೊಂಡಿರುವೆ? ಆ ಶ್ರೀಹರಿಯೇ. ಭವಾನಿ, ಮಹಾಮಹಿಮಾನ್ವಿತನಿಂದ ನೀನು ಬಂಧಿಸುವ ಹರಿ ಎಲ್ಲಿರುವನು ಒಪ್ಪಿಸುವೆಯಾ? ಒಪ್ಪಿಸುವೆನು. ಎಲ್ಲಿರುವನೇ? ಆದರೆ ನಿನ್ನ ಹರಿ ನೀ ಸ್ತಂಭ ಮಧ್ಯೆ ತೋರಿಸುವೆಯಾ? ಇಲ್ಲ ಇಹನ ಅಲ್ಲ ಇಹನ ಅಲ್ಲೇ ಕ್ರಮವರಿತ ಕಂದ ಸರ್ವೋಪಗತನ್ ಎಲ್ಲೆಲ್ಲ ಬಯಸಿ ನೋಡಿರೆ ಅಲ್ಲಲ್ಲೇ ಇಹನ ದಾನವಾಗ್ರನಿ ವೀರ. ಹಾಗೆಯೇ ಆದರೆ ಈ ಸ್ತಂಭ ನೋಡಿದ ನಿನ್ನ ಹರಿಯ ಹೊರಪಡಿಸುವೆನು. ರೂಪವು ನೀನೇ ಹರಿ. ಭಲೆ ಕುಮಾರ ಭಲೆ.
ಹುಡುಕಿದರೂ ಕಾಣಬಾರದ ನನ್ನ ಶತ್ರುವನ್ನು ಈ ದಿನದ ಮೂಲಕವೇ ಕಂಡುಕೊಂಡೆನು. ನನ್ನ ಗರ್ಭದಲ್ಲಿ ಹುಟ್ಟಿದಕ್ಕೆ ತಂದೆಯನ್ನು ತೀರಿಸಿಕೊಂಡು ಕಂಡ ಕೃತಜ್ಞನು. ಮಾಯಾವಿ ಉಪಸಂಹರಿಸಿ ಶಾಂತಿ ಬಯಸುವ ಪ್ರಹ್ಲಾದ, ಶ್ರೀಹರಿ ನಿನಗಾಗಿ ಅವತರಿಸಿರುವನು. ನಿನ್ನ ವಿನ್ನಪವನ್ನು ಮನ್ನಿಸತಕ್ಕವನು. ಶಾಂತಿ ಸಂಭ್ರಮ ಪ್ರಾರ್ಥಿಸುಕಂದ. ಜಗನ್ಮೋಹನಾಕಾರ, ನಿನ್ನ ದಿವ್ಯರೂಪ ಸಂದರ್ಶನ ಬೆಳಗ್ಗೆ ಕೃತಾರ್ಥನಾದೆನು. ನನ್ನ ತಂದೆ ಅಜ್ಞಾನ ಒಡೆದು ನಿನ್ನಲ್ಲಿ ವೈರವ ಬೆಳೆಸಿದೆನು. ಆತನನ್ನು ಕ್ಷಮಿಸಿ ಅನುಗ್ರಹಿಸಿದೆ ಸ್ವಾಮಿ. ಪ್ರಹ್ಲಾದ, ನಿನ್ನ ತಂದೆ ಪೂರ್ವಜನ್ಮವೆಲ್ಲ ನನ್ನ ಭಕ್ತನೇ. ಶಾಪ ಪಡೆದವನು ರಾಕ್ಷಸನಾಗಿ ಜನ್ಮಿಸಿದ್ದನು. ಇಂದಿಗೆ ಶಾಪ ವಿಮೋಚನವಾಯಿತು. ಶ್ರೀಮನ್ನಾರಾಯಣ, ನನ್ನ ಅನುಗ್ರಹಿಸಿ ಮುಕ್ತಿಫಲ ನೀಡು ಸ್ವಾಮಿ. ಪ್ರಹ್ಲಾದ, ನೀನು ಭಾಗವತೋತ್ತಮನು. ನಿನಗೆ ತಪ್ಪದೇ ಮುಕ್ತಿ ಲಭಿಸುವುದು. ಆದರೆ ಭೂಲೋಕವನ್ನೂ ಪಾಲಿಸಿ ತಿರುಗಿ ಧರ್ಮ ಸಂಸ್ಥಾಪನೆ ಮಾಡಬೇಕಾದ ಬಾಧ್ಯತೆ ನಿನ್ನ ಮೇಲಿರುವುದು. ಮಹಾಪ್ರಸಾದ.